ಅಭಿಪ್ರಾಯತೆ ಇಲ್ಲ. ಇವಳು ನನ್ನವಳು, ಇವಳು ನಮ್ಮ ಮನೆಯವಳು, ಹೀಗೆ ಅವನಿಗಿಲ್ಲ. ಅವಳನ್ನು ಹೊರಗೆ ಇಟ್ಟುಬಿಟ್ಟಿದ್ದ. ಅವಳು ಊರಿನ ಹೊರಗೆ ಒಂದು ಸಣ್ಣ ಗುಡಿಸಲಲ್ಲಿ ರಾಜನ ಯಾವುದೇ ವಿಧವಾದ ಮಾನ ಸಮ್ಮಾನ ಇಲ್ಲದೆ, ಬಹುಮಾನವಿಲ್ಲದೆ, ಯಾವುದೇ ಪೋಷಣೆ ಇಲ್ಲದೆ ಆ ತಾಯಿ ತನ್ನ ಮಗುವನ್ನು, ಧ್ರುವನನ್ನು ನೋಡಿಕೊಳ್ತಾ ಇದ್ದಾಳೆ. ಈ ದೊಡ್ಡವರ ತಲೆಯಲ್ಲಿರುವ ಕೊಳಕುಗಳು ಬೇಗ ಮಕ್ಕಳಿಗೆ ಅರ್ಥ ಆಗೋಲ್ಲ. ಆ ಮಕ್ಕಳು ಬೆಳೀತಾ ಬೆಳೀತಾ ಅರ್ಥ ಮಾಡ್ಕೊಳ್ಳುತ್ತೆ. ಬೆಳೆಯುವ ಮಕ್ಕಳ ಮುಂದೆ ಹಿರಿಯರು ತಮ್ಮ ಕೊಳಕನ್ನು ತೋರಿಸಬಾರ್ದು. ತಮ್ಮ ದ್ವೇಷ, ತಮ್ಮ ಜಗಳ, ತಮ್ಮ ಅಸೂಯೆ ಮಕ್ಕಳ ಮುಂದೆ ಆಡಿದರೆ ಅದು ಮಕ್ಕಳ ಮೇಲೆ ಘೋರವಾದ ಪರಿಣಾಮವನ್ನು ಬೀರುತ್ತೆ. ಆ ನಿಟ್ಟಿನಲ್ಲಿ ತಾಯಿ ತನ್ನ ಮಗುವಿಗೆ ಎಂದೂ ತಂದೆಯ ಬಗ್ಗೆ, ಗಂಡನ ಬಗ್ಗೆ ತನಗಿರುವ ಅಸಮಾಧಾನ ಎಂದು ವ್ಯಕ್ತಪಡಿಸಿಲ್ಲ. ಆದರೆ ಮಗುವಿಗೆ ಮಾತ್ರ ಸಹಜವಾದ ಮುಗ್ಧ ಮನಸ್ಸು. ಆಡುವ ಪುಟ್ಟ ಬಾಲಕ ಧ್ರುವ ಒಮ್ಮೆ ತಂದೆಯ ಮನೆಗೆ ಹೋಗಿದ್ದಾನೆ. ತಮ್ಮನಾದ ಉತ್ತಮ, ಸುರುಚಿಯ ಮಗ ಸಿಂಹಾಸನದಲ್ಲಿ ಕುಳಿತ ರಾಜನ ತೊಡೆ ಏರಿ ತಾನೂ ಕುಳಿತಿದ್ದ. ನೋಡಿದಾಗ ಧ್ರುವನಿಗೆ ಅನ್ನಿಸ್ತು, ನನ್ನ ತಮ್ಮ ಅಪ್ಪನ ತೊಡೆಯ ಮೇಲೆ ಕೂತಿದ್ದಾನೆ, ಹೇಗಿದ್ದರೂ ಕೂಡ ಅಪ್ಪನ ತೊಡೆಯಲ್ಲಿ ಇನ್ನೊಂದು ಖಾಲಿ ಇದೆ, ನಾ ಯಾಕೆ ಕೂಡಬಾರ್ದು? ಇದು ಸಹಜವಾದ ಸ್ವಭಾವ. ಆ ಪುಟ್ಟ ಬಾಲಕ ಧ್ರುವ ಸಹಜವಾದ ಬಾಲ್ಯದ ಭಾವನೆಯಿಂದ ತಂದೆಯ ತೊಡೆಯೇರಿ ಕುಳಿತುಕೊಳ್ಳುವ ಸಂಭ್ರಮದಿಂದ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ತಂದೆಯ ಕಡೆ ಬರ್ತಾ ಇದ್ದಾನೆ. ಸವತಿಯ ಮಗನಾದ ಧ್ರುವ ಸಿಂಹಾಸನದ ಕಡೆಗೆ ಬರೋದನ್ನು ನೋಡಿ ಸುರುಚಿಯ ಹೊಟ್ಟೆಯಲ್ಲಿ ಕಿಚ್ಚು ಹುಟ್ಟಿದೆ. ಅವಳು ಅಂದ್ಕೊಳ್ತಾಳೆ, ಈಗ ಈ ಮಗು ಸೀಟಲ್ಲಿ ಕೂತ್ಕೊಳ್ಳುತ್ತೆ, ನಾಳೆ ಸೀಟೇ ಬೇಕನ್ನತ್ತೆ. ಅದರಿಂದ ಈ ಬೇಕು ಭಾವನೆಯನ್ನು ಇವತ್ತೇ ಮುರಿದು ಬಿಡೋಣ ಅಂತ ಹೇಳಿ ಸಂಭ್ರಮದಿಂದ ಅಪ್ಪನ ತೊಡೆ ಏರಬೇಕು ಅಂತ ಬರುವ ಆ ಮಗುವಿನ ರೆಟ್ಟೆ ಹಿಡಿದು ಎಳೆದು ಆಚೆಗೆ ಹಾಕಿಬಿಟ್ಟಿದ್ದಾಳೆ. ಒಂದೇ ಮಾತು ಹೇಳ್ತಾ ಇದ್ದಾಳೆ, ನವತ್ಸ ನೃಪತೆ, ಹೇ ಕೂಸು, ನೀನು ಈ ಅಪ್ಪನ ತೊಡೆಯನ್ನು ಏರುವ ಹಾಗಿಲ್ಲ. ನಿನಗೇನಾದರೂ ಈ ಅಪ್ಪನ ತೊಡೆಯಲ್ಲಿ ಕೂತ್ಕೊಳ್ಬೇಕು ಅಂತ ಆಸೆ ಇದ್ದರೆ ಆರಾಧೆಯ ಅಧೋಕ್ಷಜ ಪಾದ ಪದ್ಮಂ, ಕಾಡಿಗೆ ಹೋಗು, ದೇವರನ್ನು ಕುರಿತು ತಪಸ್ಸು ಮಾಡು, ದೇವರು ಬಂದಾಗ ಕೇಳಿಕೊ, ಹೇ ಭಗವಂತ ನನ್ನನ್ನು ಚಿಕ್ಕಮ್ಮನ ಹೊಟ್ಟೆಯಲ್ಲಿ ಹುಟ್ಟಿಸು ಅಂತ ಕೇಳಿಕೊ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ, ಆಮೇಲೆ ಸಿಂಹಾಸನದ ಕಡೆ ನೋಡು ಅಂತ ತಾಯಿ ಹೇಳಿಬಿಟ್ರು. ಯಾಕೆ ಏನು ನೀನು ಕೇಳಬೇಡ, ಕೇಳಿದ್ರು ಬಾಲೋಸಿ, ನೀನು ಪುಟ್ಟ ಮಗು ಇದೆಯಾ, ನಾ ಹೇಳಿದ್ರು ನಿಂಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ, ಈಗಂತೂ ಕೂಡುವ ಹಾಗಿಲ್ಲ. ನೋಡಿ ಈ ಮಾತು, ಆ ಚಿಕ್ಕಮ್ಮನ ಮಾತಿನ ಒಳಗೆ ನಿಜವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಅವಳು ಏನಂತಾಳೆ, ಕಾಡಿಗೆ ಹೋಗು, ದೇವರ ಆರಾಧನೆ ಮಾಡು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ ಅನ್ನುವ ಮಾತಿನ ಅರ್ಥ ಏನು ಗೊತ್ತಾ? ಈಗ ಮೊದಲು ಸಾಯಿ ಅಂತ. ಸಾಯದೆ ಹುಟ್ಟೋದು ಹೇಗೆ? ಕೂಡೋ ಹಾಗಿಲ್ಲ, ಮುಂದೆ ನೋಡೋಣ ಹೇಳಲಿಲ್ಲ ಅವಳು. ಈಗ ಹೋಗಿ ಕಾಡಿಗೆ ಹೋಗಿ ದೇವರ ಆರಾಧನೆ ಮಾಡು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ ಅಂದರೆ ಹುಟ್ಟುವ ಮೊದಲೇನಾಗಬೇಕು? ಸಾಯಬೇಕು. ಮೊದಲು ಹೋಗಿ ಸಾಯಿ ಅಂತ. ಆ ಮಗುಗೆ ಅರ್ಥ ಆಗ್ತಿಲ್ಲ. ಆದರೆ ತಾಯಿಯ ಹೃದಯದ ಒಳಗಿರುವ ಕೆಟ್ಟ ಭಾವನೆ ಹೇಗಿದೆ ನೋಡಿ. ಆ ಮಗುಗಿದೇನು ಅರ್ಥ ಆಗಲಿಲ್ಲ. ಆ ಮಗುಗಿಷ್ಟೇ, ಅಪ್ಪನ ತೊಡೆಯನ್ನು ಏರಲಿಕ್ಕೆ ಇವಳು ಬಿಡ್ತಿಲ್ಲ ಅಂತ ಹೇಳಿ ಭಾಳ ಬೇಜಾರು ಮಾಡಿಕೊಂಡಿದೆ. ಮಗು ಬೇಜಾರು ಮಾಡ್ಕೊಂಡ್ರೇನ್ರಿ, ಅಳ್ಳಿಕ್ಕೆ ಶುರು ಮಾಡ್ತು. ಬಾಲಾನಾಂ ರೋದನಂ ಬಲಂ, ಮಕ್ಕಳಿಗೆ ಅಳೋನೇ ಬಲ. ಹೋ ಅಂತ ಅಳ್ತಾ ಓಡ್ಕೋತ ತಾಯಿಯ ಬಳಿ ಓಡಿ ಬಂದುಬಿಟ್ಟಿದೆ. ಮಗುವಿನ ಅಳುವಿನ ಧ್ವನಿ ಎಲ್ಲೋ ಇದ್ದ ತಾಯಿ ಕಿವಿಗೆ ಬಿದ್ದಿದೆ. ಗೊತ್ತಾಯಿತು ಇದು ನನ್ನ ಮಗುವಿಂದೆ ಅಂತ. ಹೊರಗೆ ಬಂದು ನೋಡ್ತಾ ಇದ್ದಾಳೆ. ಧ್ರುವ ಕಣ್ತುಂಬ ನೀರು ಹಾಕ್ಕೊಂಡು ಅಮ್ಮನ ಬಳಿ ಓಡೋಡಿ ಬಂದ. ಅಮ್ಮನ ಮಡಿಲನ್ನು ಏರಿದ, ಅಮ್ಮನನ್ನು ಆಲಿಂಗನ ಮಾಡಿಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ. ತಾಯಿಗೆ ಭಯ, ಏನಾಯ್ತೋ ಏನು ಕಥೆಯೋ ಮಗುವಿಗೆ. ಕೇಳ್ತಾ ಇದ್ದಾಳೆ, ಅಪ್ಪ ನಿನ್ಯಾರಾದರೂ ಹೊಡೆದ್ರ, ನಿನ್ಯಾರಾದರೂ ಆಟಕ್ಕೆ ಸೇರಿಸ್ಕೊಳ್ಳಿಲ್ವಾ, ಯಾಕೆ ಅಳ್ತಾ ಇದ್ದೀಯಾ ಅಂತ. ಮಕ್ಕಳು ಹತ್ರ ತಾಯಿಗೆ ಬೇರೆ ಅಳು ಬರಬೇಕಾದಿಲ್ಲ ರೀ. ಆ ಮಕ್ಕಳು ತಾಯಿಯ ಅಟ್ಯಾಚ್ಮೆಂಟು, ಆ ಬಾಂಧವ್ಯ, ಆ ಕಾರುಣ್ಯ,
ಆ ಭಗವಂತ ಹಾಗೆ ಮಾಡಿಬಿಟ್ಟಿರ್ತಾನೆ. ಎಷ್ಟೋ ತಾಯಂದ್ರಿಗೆ ಮಕ್ಕಳಿಗೆ ಜ್ವರ ಬಂದರೆ ಇಂಜೆಕ್ಷನ್ ಕೊಡಿಸುವಾಗ ಡಾಕ್ಟ್ರಿಗೆ ತಾವೇ ಕೈ ಒಡ್ತಾರೆ, ಮಗುಗೆ ತಡ್ಕೊಳಕ್ಕಾಗಲ್ಲ ನನಗೆ ಕೊಟ್ಟುಬಿಡಿ ಅಂತ. ಏನೇನು ಕಷ್ಟ ಮಗುಗೆ ಬರೋದಿದ್ರೂ ಅದನ್ನು ನನಗೆ ಬರಲಿ ಅನ್ನುವ ಹೃದಯ ಅದು ತಾಯಿಯ ಹೃದಯ. ಈ ತಾಯಿ ದುಃಖದ ಮಡಿಲಲ್ಲಿ ಮುಳುಗುತ್ತಾ ಅವಳಿಗೆ ಏನು ಹೇಳಿದ್ರು ಮಗು ಮಾತಾಡ್ತಿಲ್ಲ. ಆ ಪುಟ್ಟ ಬಾಲಕನಾದ ಧ್ರುವನ ಒಟ್ಟಿಗೆ ಆಡುವ ಮಕ್ಕಳೇ ಸುನೀತಿಗೆ ಹೇಳ್ತಾ ಇದ್ದಾರೆ, ನಿನ್ನ ಮಗ ಧ್ರುವ ಅಪ್ಪನ ತೊಡೆಯನ್ನು ಏರಲಿಕ್ಕೆ ಹೋದ. ಆ ಸಂದರ್ಭದಲ್ಲಿ ಸುರುಚಿ ಇವನನ್ನು ರೆಟ್ಟೆ ಹಿಡಿದು ಹೊರ ಹಾಕಿದ್ದಾಳೆ. ಅಷ್ಟಕ್ಕೆ ಅಳ್ತಾ ಇದ್ದಾನೆ. ಮಕ್ಕಳ ಕೈಯಲ್ಲಿ ಒಂದು ಪ್ರೀತಿಯಿಂದ ಒಂದು ವಸ್ತುವನ್ನು ಇಟ್ಕೊಂಡಾಗ ನೀವು ಕಿತ್ಕೊಂಡು ಬಿಟ್ಟರೆ ಆ ಮಕ್ಕಳಿಗೆ ಭಾರಿ ಸಿಟ್ಟು. ಹಾಗೆ ಇದು ಭಾರಿ ಪ್ರೀತಿಯಿಂದ ಅಕ್ಕರೆಯಿಂದ ಸಂಭ್ರಮದಿಂದ ಅಪ್ಪನ ತೊಡೆಯ ಏರಲಿಕ್ಕೆ ಹೋದಾಗ ಕೈ ಹಿಡಿದು ಎಳೆದಿದ್ಲಲ್ಲ, ಅದು ಭಾರಿ ದುಃಖ. ಅವಳಿಗೆ ತಾಯಿಗೆ ಅರ್ಥ ಆಯಿತು ಯಾಕೆ ಎಳೆದಿದ್ದಾಳೆ, ಅವಳು ಬುದ್ಧಿ ಏನು. ಯಾಕೆಂದರೆ ಆ ಲೆವೆಲ್ನವ್ರಿಗೆ ಗೊತ್ತಾಗತ್ತೆ ಅವಳದೇನು ಮೆಂಟ್ಯಾಲಿಟಿ. ಆಗ ಅವಳೊಂದು ಮಾತು ಹೇಳ್ತಾಳೆ, ಧ್ರುವ ನಿಮಗೆ ಚಿಕ್ಕಮ್ಮನ ಮೇಲೆ ಸಿಟ್ಟಿದೆಯಾ? ಸಿಟ್ಟು ಮಾಡ್ಕೊಳ್ಬೇಡ. ಮಾಮಂಗಲಂತಾತ ಪರೇಶು ಮಂಸ್ತ ಭುಂಕ್ತೆ ಜನೋ ಯತ್ಪರ ದುಃಖದಸ್ತತ್. ಇದು ಚತುರ್ಥ ಸ್ಕಂದ ಭಾಗವತದಲ್ಲಿ ಸುನೀತಿ ತನ್ನ ಮಗನಿಗೆ ಬಾಲ್ಯದಲ್ಲಿ ಹೇಳಿಕೊಟ್ಟ ಎಥಿಕ್ಸ್, ನೀತಿ. ಮನುಷ್ಯ ಹೇಗಿರಬೇಕು, ಯಾರ ಮೇಲೂ ಸಿಟ್ಟು ದ್ವೇಷವನ್ನು ಸಾಧನೆ ಮಾಡಬಾರ್ದಂತ. ಯಾಕಂದರೆ ಇರೋದೇ ಕೆಲವು ದಿನ ರೀ, ನಾವು ಯಾರೇನು ಪರ್ಮನೆಂಟ್ ಅಲ್ಲ. ನೋಡಿ, ಎದ್ರೆ ಕಾಮ ಬಿದ್ದರೆ ಕೋಮ, ಮಧ್ಯದಲ್ಲಿ ನಿಮ್ಮ ಜೊತೇಲಿ ಇರೋರಲ್ಲಿ ಮಾಡ್ತೀರಿ ಪ್ರೇಮ ಯಾವತ್ತು. ಭಗವಂತನಲ್ಲಿ ಭಗವಂತನ ಸನ್ನಿಧಾನದಿಂದ ಯುಕ್ತರಾದ ಚೇತನ ಅಚೇತನಾತ್ಮಕವಾದ ಎಲ್ಲ ವಸ್ತುಗಳಲ್ಲಿ ದೇವರ ಇರುವಿನ ಅರಿವನ್ನು ತಿಳಿದು ಪ್ರೀತಿಸಬೇಕಂತ. ದ್ವೇಷ ಮಾಡಲಿಕ್ಕೆ ಯಾರಿಲ್ಲ, ಯಾರನ್ನೂ ದ್ವೇಷ ಮಾಡಬಾರ್ದು, ಯಾರಿಗೂ ಕೆಡಕನ್ನು ಬಯಸಬಾರ್ದು. ಕೆಲವು ಸತಿ ನಮ್ಗೆ ಯಾರು ಅಂದರೆ ನಿಂದನೆ ಮಾಡಿದರೆ, ನಮ್ಗೆ ಯಾರು ಹೊಡೆದರೆ ಬೈದರೆ ನಾವು ಅಂತೀವಿ ಮಾಡಿ, ನಮಗೂ ಒಂದು ಟೈಮ್ ಬರುತ್ತೆ ನೋಡ್ಕೊಳ್ತೀವಿ ಅಂತಾರಲ್ಲ, ಹಾಗನ್ಬಾರ್ದು. ಟೈಮ್ ಬಂದಾಗ ನಿಮಗೆ ದೇವರು ಶಕ್ತಿ ಕೊಟ್ಟಾಗ ಇನ್ನೊಬ್ಬರಿಗೆ ತೊಂದರೆ ಆಗುವಂತೆ ನಾವು ಇರಬಾರ್ದು, ಇನ್ನೊಬ್ಬರಿಗೆ ದ್ವೇಷ ಮಾಡಬಾರ್ದು. ನಿನಗೆ ಚಿಕ್ಕಮ್ಮನ ಮೇಲೆ ತುಂಬ ಸಿಟ್ಟಿದೆ, ನನಗೆ ಗೊತ್ತಾಗ್ತಾ ಇದೆ, ಆದರೆ ಆ ಸಿಟ್ಟನ್ನು ಮಾಡಿಕೊಳ್ಳಬೇಡ. ಅಲ್ಲ, ನಿನ್ನ ಚಿಕ್ಕಮ್ಮ ಹೇಳಿದ ಏನು ತಪ್ಪಿದೆ? ಅವಳು ಹೇಳಿದ್ದರ ಒಳಗಿನ ಗುಣವನ್ನು ಗ್ರಹಣ ಮಾಡು. ದೊಡ್ಡವರು ಏನಾದ್ರು ಹೇಳಿದ್ರೆ ಬೈತಾರೆ ಅಂತ ಅಂದ್ಕೊಳ್ಬೇಡಿ. ದೊಡ್ಡವರು ಏನಾದರೂ ಹೇಳಿದ್ರೆ ಅವರಿಗೆ ನಮ್ಮ ಕಂಡ್ರೆ ಆಗಲ್ಲ ಆಚಾರ್ಯ, ನಮ್ಮ ಮನೇಲಿ ನಮ್ಮ ಕಂಡ್ರೆ ಆಗೋದೇ ಇಲ್ಲ, ಹಾಗೆ ಅನ್ಕೋಬೇಡಿ. ಅದರ ಒಳಗೆ ಏನಾದರೂ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಯೋಗ್ಯವಾದ ಗುಣಗಳು ಏನಾದರೂ ಇದೆಯಾ ಹುಡುಕಿ ಅಲ್ವಾ, ಹುಡುಕಿ ಅದನ್ನು ನಿಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಅವಳು ಅಂತಾಳೆ, ಚಿಕ್ಕಮ್ಮ ಹೇಳಿದ ನಿಜ. ನಿನಗೆ ಇವತ್ತು ನೀನು ನೋಡಿದೆಯಲ್ಲ, ಉತ್ತಮ ಎಂಥ ಎತ್ತರವಾದ ಆಸನದಲ್ಲಿ ಕೂತಿದ್ದ, ಅಂಥ ಆಸನ ನಿನಗೆ ಬೇಕಾ? ಹಾಗಾದರೆ ಅವರಿವ್ರನ್ನ ಯಾಕೆ ಕೇಳ್ತೀಯ? ಬೇಡಿದರೆ ಎನ್ನ ಒಡೆಯನ್ನೇ ಬೇಡುವೆ, ಭಗವಂತನನ್ನೇ ಬೇಡು, ಕೊಡುವ ಕರ್ತೃ ಬೇರೆ ಇರುತ್ತೀರೆ, ಬಿಡು ಬಿಡು ಚಿಂತೆಯನ್ನು. ಶಿವ ಕೊಡ್ಲಾರದ್ದು ಸಿದ್ದಪ್ಪ ಏನು ಕೊಟ್ಟಾನ, ಅಪ್ಪ ಏನು ಕೊಟ್ಟ ಅಂದ್ರಿ, ಕೊಟ್ಟರೆ ತಿಮ್ಮಪ್ಪ ಕೊಡಬೇಕೇ ವಿನ ಅಪ್ಪ ಕೊಟ್ಟದ್ದು ಶಾಶ್ವತ ಅಲ್ಲ, ತಿಮ್ಮಪ್ಪ ಕೊಟ್ಟದ್ದು ಶಾಶ್ವತ. ಆರಾಧಯ ಅದೋಕ್ಷಜ ಪಾದ ಪದ್ಮಂ ಯದಿಚ್ಛಸೆ ಅಧ್ಯಾಸನ ಉತ್ತಮೋ ಯಥ. ಇವತ್ತು ಉತ್ತಮ ಎಂಥ ಉತ್ತಮವಾದ ಆಸನದಲ್ಲಿ ಕೂತಿದ್ದಾನೆ, ಅಂಥ ಆಸನ ನೀನು ಬಯಸಿದ್ದೇ ಆದರೆ, ಬೇಕು ಅಂತ ನಿನಗನಿಸಿದರೆ ಭಗವಂತನಲ್ಲಿ ಕೇಳು. ನೋಡಿ, ತಾಯಿ ಎಂಥ ಮಾತು ಹೇಳ್ತಾ ಇದ್ದಾಳೆ. ಇವತ್ತು ನಮಗೆ ಒಂದು ಆಸೆ, ನಮ್ಮ ಮಕ್ಕಳು ಜೀವನದಲ್ಲಿ ಎತ್ತರದ ಸ್ಥಾನ ಮಾನ ಸಮ್ಮಾನ ಬೇಕು ಅಂತ. ಅದಕ್ಕೆ ನಾವು ಯಾರ್ಯಾರ್ದೋ ಕೈ ಕಾಲು ಹಿಡಿತೀವಿ, ಆ ಮಕ್ಕಳಿಗೆ ಭಗವಂತನ ಕಾಲು ಹಿಡಿಬೇಕು ಅನ್ನೋ ಬುದ್ಧಿ ಮಾತ್ರ ತಾಯಿ ಕೊಡಲಿಲ್ಲ ಅಂತಾದರೆ, ಇವತ್ತು ಜೀವನದಲ್ಲಿ ಯಾರು ಮೇಲೆ ಬಂದಿದ್ದರೂ ಕೂಡ ಅದಕ್ಕೆ ತಾಯಿಯ ಪ್ರಾರ್ಥನೆ. ಪ್ರಾಚೀನಾಚೀರ್ಣ ಪುಣ್ಯ. ನೀವು ಎಂದೂ ದೇವರ ಸ್ತೋತ್ರ ಮಾಡದೇ ಇರಬಹುದು, ಆದರೆ ನಿಮ್ಮ ಹೆತ್ತ ತಾಯ ನಿಮ್ಮ ಒಳತಿಗಾಗಿ ದೇವರ ಮುಂದೆ ಹಚ್ಚಿದ ತುಪ್ಪದ ದೀಪ ಇವತ್ತು ನಿಮ್ಮನ್ನು ಬಾಳಿನ ಬೆಳಕಾಗಿ ನಿಮ್ಮನ್ನು ಉದ್ಧಾರ ಮಾಡಿದೆ. ಇವತ್ತು ನೀವೇನಾದರೂ ಚೆನ್ನಾಗಿದ್ದೀರಿ ಅಂದರೆ ಅದಕ್ಕೆ ಕಾರಣ ನಿಮ್ಮ ಹಿರಿಯರು ಮಾಡಿದ ಸತ್ಕರ್ಮ ಸತ್ಪುಣ್ಯ ಸಾಧನ, ಅದು ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಹಾಗಾಗಿ ಆ ತಾಯಿ ಹೇಳ್ತಾ ಇದ್ದಾಳೆ, ಆ ಉತ್ತಮನಂತೆ ಉತ್ತಮವಾದ ಆಸನ ಬೇಕಿದ್ದರೆ ಭಗವಂತನಲ್ಲಿ ನೀನು ಪ್ರಾರ್ಥನೆ ಮಾಡು ಅಂದಾಗ ಧ್ರುವನಿಗೆ ಆ ತಾಯಿಯ ಮಾತು ಹಿಡಿಸ್ಬಿಡ್ತು. ನೋಡಿ, ಯಾವಾಗಲೂ ತಾಯಿ ಆದವಳು ಮಕ್ಕಳಿಗೆ ಒಳ್ಳೆಯದನ್ನೇ ಹೇಳ್ತಾ ಇರಬೇಕು.
ಸುಮ್ಮನೆ ಹೇಳ್ತಾ ಇರಿ. ಕೆಲವ್ರು ಏನಂದರೆ ಸ್ನಾನ ಮಾಡೋ ಸಂಧ್ಯಾವನೆ ಮಾಡೋ ಹೇಳ್ತಿರ್ತಾರೆ, ಒಂದು ಸ್ವಲ್ಪ ದಿವಸ ಹೇಳ್ತಾರೆ, ಆಮೇಲೆ ಹೇಳೋದು ಬಿಟ್ಟುಬಿಡ್ತಾರೆ. ಯಾಕೆಂದರೆ ಕೇಳಲ್ಲ ಅಂತ. ಅಲ್ಲ, ಕೇಳೋದು ಬಿಡೋದು ಅವ್ರ ಯೋಗ್ಯತೆ, ಹೇಳಬೇಕಾದ್ದು ಬದುಕಿನ ಉದ್ದಕ್ಕೂ ನಮ್ಮ ಡ್ಯೂಟಿ. ಹೇಳ್ತಾ ಇರಬೇಕು, ಕೇಳೋದು ಬಿಡೋದು ಅವ್ರಿಗೆ ಬಿಡೋದು. ನೀವು ಹೇಳ್ತಾ ಇರಿ, ಅದು ಮಾಡಿದ್ರೆ ಅದಕ್ಕೆ ಪುಣ್ಯ. ಜೀವನ ಯೋಗ್ಯತೆ ಇದ್ದರೆ ಮಾತ್ರ ನೀವಾಡುವ ಮಾತುಗಳು ಅವ್ರ ಮೇಲೆ ಪರಿಣಾಮ ಬೀರುತ್ತೆ. ಅದು ಬೀರದಿದ್ದರೂ ನೀವು ಪುಣ್ಯ ಮಾತಿಗೆ ನಿಮಗೆ ಪುಣ್ಯ ಇದೆ. ನೋಡಿ, ಆ ಸುನೀತಿ ಆ ಮಗುವಿಗೆ 5 ವರ್ಷದ ಬಾಲಕನಿಗೆ ಏನು ಅರ್ಥ ಆಗತ್ರಿ? ಆದರೂ ಹೇಳಿದ್ಲು, ನೀನು ದೇವರ ಆರಾಧನೆ ಮಾಡು, ಕಾಡಿಗೆ ಹೋಗಿ ಭಗವಂತನನ್ನು ಕಾಣು. ದೇವರು ಕೈ ಹಿಡಿದರೆ ಎತ್ತರಕ್ಕೆ ಎತ್ತಾನೆ, ಬೇರೆ ಯಾರು ಕೈ ಹಿಡಿದ್ರು ಎಂದೋ ಒಂದಿನ ಕೈ ಕೊಡ್ತಾರೆ. ಅವ್ರು ಸಿಕ್ಕಾಗೆ ಮೊದಲು ಕೈ ಕೊಟ್ಟಿರ್ತಾರೆ, ಶೇಕ್ ಹ್ಯಾಂಡ್ ಅಂತ ಕೊಡ್ತಾರೆ ಅಲ್ವಾ? ಮೊದಲು ಹ್ಯಾಂಡ್ ಶೇಕ್ ಮಾಡ್ತಾರೆ, ಆಮೇಲೆ ಬಾಡಿ ಶೇಕ್ ಮಾಡ್ತಾರೆ, ಆಮೇಲೆ ಲೈಫೇ ಶೇಕ್ ಮಾಡ್ತಾರೆ. ಉತ್ತಮವಾದ ಸ್ಥಾನದಿಂದಲೇ ನಿಮ್ಮನ್ನು ಶೇಕ್ ಮಾಡಿ ಕೆಳಗೆ ನರಕಕ್ಕೆ ಹಾಕಿಬಿಡ್ತಾರೆ. ಆದರೆ ಒಮ್ಮೆ ಕೈ ಹಿಡಿದರೆ ಬಿಡದೆ ಎತ್ತರಕ್ಕೆ ಏರಿಸಿ ಎತ್ತಿಸುವವ ಅದು ಭಗವಂತ ಮಾತ್ರ. ಹಾಗಾದರೆ ನಾವು ಒಂದು ಕೈಯಲ್ಲ, ದೇವರಿಗೆ 2 ಕೈ ಎತ್ತಿಬಿಟ್ರೆ ಸಾಕು. ನಂದೇನದು ಸ್ವಾಮಿ, ನಿಂದೇ ಇದೆಲ್ಲ ಅಂತ 2 ಕೈ. ನೀವು ನೋಡ್ಬೋದು, ಈ ಬೇರೆ ಕಡೆ ಎಲ್ಲ ನಾವು ಪಂಡ್ರಾಪುರಕ್ಕೆ ಹೋದರೆ, ಅಲ್ಲಿ ಪೂರಿ ಜಗನ್ನಾಥ್ಗೆ ಹೋದರೆ ಹೀಗೆ ಯಾರು ಬರೋದೇ ಇಲ್ಲ. ದೇವರ ಹತ್ರ ಬರುವಾಗಲೇ ಹೀಗೆ ಬಂದುಬಿಡ್ತಾರೆ. ಇದರ ಅರ್ಥ ಏನಂದರೆ ಸರೆಂಡರ್. ದೇವರಿಗೆ ನಾನು ನಿನ್ನವ, ನಿನ್ನವ ನಿನ್ನವ ಶ್ರೀನಿವಾಸ, ನಾನು ನಿನ್ನವ, ನಂದು ಅಂತೇನಿಲ್ಲ, ನನ್ನಲ್ಲಿರುವ ಎಲ್ಲವೂ ನಿನ್ನದೇ. ಹೀಗೆ ಆ ದೇವರಲ್ಲಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಧ್ರುವನಿಗೆ ತಾಯಿ ಕೊಟ್ಟ ಬುದ್ಧಿವಾದದ ಬುದ್ಧಿ ಮಾತೆ 32,000 ವರ್ಷ ಅವನು ಕಿಂಗ್ ಆಗಲಿಕ್ಕೆ ಬುದ್ಧಿ ಆಯಿತು. ಹೇಳಿಕೊಟ್ಟು ಬುದ್ಧಿ ಸ್ವಲ್ಪೇ ದಿನ, ಆದರೆ ಇಂಥ ನೀತಿ ನಿಯಮಗಳು ಜೀವನದಲ್ಲಿ ಅಳವಡಿಸಿಕೊಂಡ ಅಂದರೆ ಆ ಮಗು ಎಷ್ಟು ಎತ್ತರಕ್ಕೆ ಇರ್ತಾನೆ ಅನ್ನುವಂಥದ್ದು ಭಾಗವತದಲ್ಲಿ ನಮಗೆ ತಿಳಿಸಿಕೊಟ್ಟಂಥ ಅತ್ಯದ್ಭುತವಾದ ಕತೆ. ಈ ರೋಚಕವಾದ ಮಾತನ್ನು ಕೇಳಿದ ಪುಟ್ಟ ಬಾಲಕ ಅಮ್ಮನ ಮಾತಿನಲ್ಲಿ ನಂಬಿಕೆ ಇಟ್ಟ. ನೋಡಿ, ತಾಯಿ ಮಾತು ಕೇಳಿದ ಧ್ರುವ ಎಷ್ಟು ಎತ್ತರಕ್ಕೆ ಏರಿದ ಅನ್ಲಿಕ್ಕೂ ಇದೊಂದು ಕತೆ. ಇವತ್ತು ನಾವು ಜೀವನದಲ್ಲಿ ಎತ್ತರಕ್ಕೆ ಏರಲಿಲ್ಲ ಅಂದರೆ ಇದಕ್ಕೆ ಕಾರಣ ಏನಂದರೆ ಹಿರಿಯರ ಮಾತು ಕೇಳದೆ ಅವರನ್ನು ತಿರಸ್ಕಾರ ಮಾಡಿದ್ದೇ, ಅವರ ಕಣ್ಣಲ್ಲಿ ನೀರು ಹಾಕಿಸಿದ್ದೇ ಇವತ್ತು ನಮಗೆ ಎಲ್ಲ ದುಃಖ ದುಮ್ಮಾನಗಳಿಗೆ ಕಾರಣವಾದದ್ದು. ನಾವು ದೊಡ್ಡವರ ಮಾತು ಕೇಳಿದರೆ ದೊಡ್ಡವರಾಗಿ ಉದ್ಧಾರ ಆಗ್ತಾ ಇದ್ವಿ. ಧ್ರುವ ದೊಡ್ಡವರಾದ ತಾಯಿಯ ಮಾತನ್ನು ಕೇಳಿದ, ಆಯಿತು ಅಮ್ಮ ಅಂತ ಹೊರಟೇ ಬಿಟ್ಟರಿ. ಅವನಿಗೇನೋ ಬುದ್ಧಿ ಇಲ್ಲ, ಪುಟ್ಟ ಮಗು ಕಾಡುಗಡೆ ಹೊರಟ್ರೆ ಅಮ್ಮ ಕಳಿಸ್ಬಿಡೋದ. ಅಮ್ಮ ಕಳಿಸ್ಬಿಟ್ಲು. ಅಮ್ಮಂಗಾದರೂ ಸ್ವಲ್ಪ ಜವಾಬ್ದಾರಿ ಬೇಡ? ನಾವು ಮಕ್ಕಳನ್ನು ಶಾಲೆಗೆ ಕಳಿಸುವಾಗ ಎಷ್ಟೆಲ್ಲ ರೆಡಿ ಮಾಡಿ ಕಳಿಸ್ತೀವಿ. ಚಳಿಗಾಲ ಅಂತ ಟೋಪಿ ಹಾಕಿ, ಸ್ವೆಟ್ರ್ ಹಾಕಿ, ಶೂಸ್ ಹಾಕಿ, ಕ್ಯಾರಿಯರ್ ಇಟ್ಟು, ವಾಟರ್ ಬಾಟ್ಲಿ ಇಷ್ಟೆಲ್ಲ ಇಟ್ಕೊಳ್ತೀವಿ ರೀ. ಕಾಡಿಗೆ ಕಳಿಸೋಳು ಇವಳು ಟೋಪಿ ಗೀಪಿ ಹಾಕಿ, ಸ್ವೆಟ್ರ್ ಗಿಟ್ರ್ ಹಾಕಿ, ಮಳೆ ಬರುತ್ತಪ್ಪ ಹುಷಾರು. ಮತ್ತು ಆಗಾಗ ತಪಸ್ ಮಾಡುವಾಗ ಎದ್ದರೆ ಒಂದೊಂದೇ ಕೋಡ್ಬಳೆ ತಿನ್ನುವಂಥ ಕೋಡ್ಬಳೆ ಬಾಯಾರಿ ಕೊಡ್ಬೇಕು. ಏನು ತಾಯಿ ಏನ್ರಿ? ಈಗ ನೋಡಿ, ನೀವು ಯಾರ ಮನೆಗೆ ಹೋದರೂ ಏನು ಕೊಡ್ತಾರೋ ಬಿಡ್ತಾರೋ, ಆದರೆ ನೀವು ತಾಯಿ ಹತ್ರ ಹೋದ ತಕ್ಷಣ ಆಕೆ ಕೇಳೋದೆ ಊಟ ಆಯಿತಾ, ಹಾಲು ಕೊಡ್ಲಾ. ಅದು ಮುದುಕಿ ಹಣ್ಣು ಮುದುಕಿ ಆಗಿದ್ದರೂ ಅದು ಕೇಳೋದೇ ಅದು. ಹೊಟ್ಟೆ ನೋಡ್ತಾಳಂತೆ ತಾಯಿ. ಈ ತಾಯಿ ಹೊಟ್ಟೆನೂ ನೋಡಲಿಲ್ಲ. ಅವಳಿಗೇನು ಯಾರೋ ಕೇಳಿದ್ರಿ, ನಮ್ಮ ಮಗನ ಹಾಗೆ ಕಳಿಸ್ಬಿಟ್ಟಿಯಲ್ಲ, 5 ವರ್ಷದ ಮಗು ಕಾಡಿಗೆ ಕಳಿಸ್ತಾ ಇದೆಯಲ್ಲ, ಏನು ಸೇಫ್ಟಿ ಇದೆ? ಇವತ್ತು ಮನೆ ಒಳಗೆ ಸೇಫ್ಟಿ ಇಲ್ಲ, ಹೊರಗೆ ಗ್ರೇಟು ಎಲ್ಲ ಗೇಟ್ ಇದೆ, ಗ್ರಿಲ್ ಇದೆ, ಡಾಗ್ ಇದೆ, ಗಾಡಿಲ್ಲ ಡಾಗ್ ಇದೆ, ಇಷ್ಟೆಲ್ಲ ಇರುವಾಗಲೇ ಸೇಫ್ಟಿ ಇಲ್ಲ. ಹೇಳಿ ಕೇಳಿ ಕಾಡು ಮೃಗಗಳಿರುವಂತಹ ಆ ಕಾಡಿಗೆ ಗೊಂಡಾರಣ್ಯಕ್ಕೆ 5 ವರ್ಷದ ಬಾಲಕನನ್ನು ಕಳಿಸ್ತಾ ಇದೆಯಲ್ಲ, ಏನು ನಿನ್ನ ಧೈರ್ಯ? ಅದಕ್ಕೆ ಅವಳಂದ್ಲು, ಆವ ರಕ್ಷಕನು ಗರ್ಭದಲ್ಲಿಪ್ಪ ಶಿಶುವಿಂಗೆ. ಹೊಟ್ಟೆ ಒಳಗಿದ್ದಾಗ ಆ ಮಗುವಿನ ರಕ್ಷಣೆಯನ್ನು ಯಾರು ಹೊತ್ತನೋ, ಹುಟ್ಟಿಸಿದಾತ ತಾ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ಸಲಹುವನು. ಎಂಥ ಬಿಲಿಫ್ರಿ, ಎಂಥ ನಂಬಿಕೆ ರೀ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಲಿ. ನಾವೇನಾದರೂ ಕೆಟ್ಟಿದ್ದೇವೆ ಅಂದರೆ ಅದಕ್ಕೇನು ಕಾರಣ? ದೇವರಲ್ಲಿ ನಂಬಿಕೆ ಇಲ್ಲ. ಏನಾದರೂ ಉದ್ಧಾರ ಆಗಿದ್ದೀರಿ ಅಂದರೆ ಏನು ಕಾರಣ? ನೀವು ದೇವರನ್ನು ನಂಬಿದ್ದೇ ಕಾರಣ, ದೈವವನ್ನು ನಂಬಿದ್ದು ಕಾರಣ, ನೀವು ಮಾಡಿದ ಪ್ರಾಮಾಣಿಕ ಪ್ರಯತ್ನ ಕಾರಣ, ನಿಮ್ಮ ಯೋಗ್ಯತೆ ಕಾರಣ, ದೇವರ ಅನುಗ್ರಹ ಕಾರಣ. ಪುಟ್ಟ ಬಾಲಕ ಅಮ್ಮನ ಮಾತು ಕೇಳಿ 2ನೇ ಯೋಚನೆ ಇಲ್ಲ, ದೇವರು ನೋಡ್ಬೇಕು, ಸೀದಾ ದಡ 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 ಕಾಡಿನ ಕಡೆ ಮುಖ ಮಾಡಿ ಪುಟ್ಟ ಮಗು ಹೋಗ್ತಾ ಇದೆ. ಇದು BBC ಬ್ರೇಕಿಂಗ್ ನ್ಯೂಸ್. ನಾರದರಿಗೆ ಕೇಳಿಸ್ಬಿಡ್ತು.
ನಾರದರು ಓಡ್ಕೋತಾ ಬಂದರು. ಅದು ಯಾವ ಲೋಕದಲ್ಲಿದ್ದರು, ಅದೇನು ಫ್ಲೈಟ್ ಹಿಡಿದ್ರು, ಅದೇನು ಸ್ಪೀಡಾಗಿ ಬಂದರು. ಇಲ್ಲಿಂದ 138 ಕಿಲೋಮೀಟ್ರ್ ಬರೋಕ್ಕೆ 4 ಅವರ್ಸ್ ಆಗೋಯ್ತು. ಆಗ ಟ್ರಾಫಿಕ್ ಜಾಮ್, ನಾರದರಿಗೆ ನೋ ಜಾಮ್, ಸೀದಾ 5 ನಿಮಿಷಕ್ಕೆ ಬಂದುಬಿಟ್ಟು ಧ್ರುವನ ಮುಂದೆ ನಿಂತರು. ಧ್ರುವನಿಗೆ ಕೇಳ್ತಾರೆ, ಏನಪ್ಪ ಇಷ್ಟು ಸ್ಪೀಡಾಗಿ ಹೋಗ್ತಾ ಇದೆಯಾ, ಎಲ್ಲಿ ಏನು ಪ್ರೋಗ್ರಾಮ್ ಒಪ್ಕೊಂಡಿದ್ಯಾ ಕೇಳಿದ್ರು. ಧ್ರುವ ಅಂದ, ಪ್ರೋಗ್ರಾಮ್ಗೆ ಏನಿಲ್ಲ, ದೇವರು ನೋಡೋದೇ ಜೀವನದ ದೊಡ್ಡ ಪ್ರೋಗ್ರಾಮ್, ದೇವ್ರನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ನಾರದರಿಗೆ ತಲೆ ದಿರ್ರಂತು. ನಾರದರಂದರು, ಅಲಯ್ಯ ಇಷ್ಟು ವಯಸ್ಸಾಯಿತು, ನಾನೇ ದೇವ್ರನ್ನ ಸರಿಯಾಗಿ ನೋಡಿಲ್ಲ, ನನ್ನ ಬಿಡು, ನಮ್ಮಪ್ಪ ಬ್ರಹ್ಮ ಅವನೇ ಸರಿಯಾಗಿ ನೋಡಿಲ್ಲ, ನೋಡೋದಿರಲಿ, ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಕೂತ್ರೆ ಧ್ಯಾನಕ್ಕೂ ಕಾಣದ ಆ ಭಗವಂತನನ್ನು ಕಣ್ಣಾರೆ ನೋಡಬೇಕು ಅಂತ ಹೋಗ್ತಾ ಇದೆಯಲ್ಲ, ಏನು ಧೈರ್ಯ. ಆಗೋ ಕೆಲಸ ಮಾಡಬೇಕು, ಆಗಲಾರ್ದ ಕೆಲಸ ಮೆಟ್ಲು ಇಳಿದ್ರೆ ಸಾಕಾಗಿದೆ ರೀ, ನಮ್ಗೆ ಹಂಗಾಗಿಬಿಟ್ಟಿರುತ್ತೆ. ಇಲ್ಲೇ ಮೇಲಿಂದಲೇ ಜಂಪ್ ಹೊಡಿತೀನಿ ಅಂದ್ರೆ ಏನು ಸಾಯ್ಬೇಕು. ಆಗೋ ಕೆಲಸ ಮಾಡಬೇಕು, ದೇವ್ರು ನೋಡ್ಲಿಕ್ಕೂ ಅದೆಲ್ಲ ಆಗಲ್ಲ, ಮನೆಗೆ ಹೋಗಿ. ನಾರದರಂದರು, ನಾರದ್ರೆ ಸೈಡಿಗೆ ಬನ್ನಿ, ಅಡ್ಡಡ್ಡ ಬರಬೇಡಿ, ನಾನು ಹೋಗ್ತೀನಿ, ನಿಮ್ಗಾಗಲ್ಲ, ಈಗ ನಾನು ಹೋಗ್ತೀನಿ, ನೋಡ್ತೀನಿ. ಅವರಂದರು, ಆಯ್ತಪ್ಪ, ಯಾಕೆ ಹೋಗ್ತಾ ಇದೆಯಾ, ಏನು ನಿನ್ನ ಪ್ರಾಬ್ಲಮ್ ಏನು? ನಮ್ಮ ಚಿಕ್ಕಮ್ಮ ಬೈದ್ಲು. ಅಲ್ಲೋ, ಚಿಕ್ಕಮ್ಮ ಬೈದರೆ ಯಾರ್ಯಾರು ಮನೆ ಬಿಟ್ಟು ಹೋಗ್ತಾರ? ನಮ್ಮನ್ನು ನೋಡು, 8 ಜನ ಬೈದಿದ್ದಾರೆ ರೀ. ನಾವು ಎಂದಾರು ಕಾಲು ಹೋಗಿದ್ದೇವೆ, ಮನೆಗೆ ಬಿಟ್ಟು ಹೋಗಿದ್ದೀವ? ಬೈತಾ ಇರ್ತಾರೆ, ಅಲ್ಲೇ ಆರಾಮಾಗಿ ಟಿ ವಿ ನೋಡಿಕೊಂಡು ಅಲ್ಲೇ ಕಾಫಿ ಕುಡ್ಕೊಂಡು. ಯಾರು ಬೈದರೂ ನಮಗೆ ಬುದ್ಧಿನೇ ಬರಲಿಲ್ಲ. ಇನ್ನು ಯಾರ್ಯಾರ ಕೈಲಿ ಬೈಸ್ಬೇಕ್ರಿ ದೇವರು? ಮಕ್ಕಳು ಬೈತಾರೆ, ಹೆಂಡತಿ ಬೈತಾರೆ, ಗಂಡ ಎಲ್ಲರಿಗೂ ಎಲ್ಲ ಬೈತಾರೆ, ಬೈತಾ ಇರ್ತಾರೆ. ನಾವು ಗಟ್ಟಿ ಮತ್ತು ಥಿಕ್ ಸ್ಕಿನ್ಡ್ ಅಂತಾರೆ ನೋಡಿ, ಎಷ್ಟು ಬೈದರೂ ನಾವು ಹೇಗೆ. ನೀನು ಪುಟ್ಟ ಹುಡುಗ, ಆಟದ್ರಲ್ಲೆಲ್ಲ ಕಳೆದೋಗ್ಬಿಡ್ಬೇಕು ನೀನು. ನಿನಗೇನು ಬೈದರೆ ಹೋಗಿ, ಪರವಾಗಿಲ್ಲ, ಬೈದರೆ ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬಾರ್ದು, ಹೋಗಂದರು. ನಾರದರೆ ಏನಂದರೂ ಸುಮ್ಮನೆ ಇರಬೇಕು. ಇದು ಹೇಳಿದ್ರಲ್ಲ, ಈ ಶಾಂತತೆ, ಇದು ಬ್ರಾಹ್ಮಣರ ಕ್ಲಾಸ್ ಹೇಳೋಗಿ, ನಮಗೆ ಹೇಳಬೇಡಿ. ನಾವು ಕ್ಷತ್ರಿಯ ಜಾತಿ, ರಕ್ತ ನಮ್ಮದು, ಕ್ಷತ್ರಿಯ ರಕ್ತ ನಮ್ಮದು ಕುದೀತಾ ಇದೆ. ಚಿಕ್ಕಮ್ಮನ ಮಾತುಗಳು ನನ್ನ ಎದೆಯಲ್ಲಿ ಈಟಿಯಂತೆ ತಿವಿತಾ ಇದೆ. ನಾನು ದೇವ್ರು ನೋಡ್ಲಿಕ್ಕೆ ಹೋಗ್ಬೇಕು, ನೀವು ಬನ್ನಿ. ಅಲ್ಲಪ್ಪ, ಆಯಿತು, ದೇವ್ರು ನೋಡ್ಲಿ. ಚಿಕ್ಕಮ್ಮ ಬೈದ್ಲು, ಹೋಗು, ಆಯಿತು. ಯಾಕೆ ಹೋಗ್ಬೇಕು, ಏನು ನಿನ್ಗೇನು? ಅಪ್ಪ ತೊಡೆ ಮೇಲೆ ಕೂತ್ಲಿಕ್ಕೆ ಹೋಗಿ ಸಿಗಲಿಲ್ಲ ಅಂತನ? ನಿಂಗೆ ಅಪ್ಪನ ಸಿಂಹಾಸನ ಬೇಕಾ? ನೋಡು, ದೇವ್ರ ಹತ್ರ ಹೋಗಬೇಡ, ಸಿಂಹಾಸನಕ್ಕಾಗಿ ದೇವ್ರ ಹತ್ರ ಹೋಗಬೇಡ, ನಿಂಗೆ ಸಿಂಹಾಸನ ನಾ ಕೊಡಿಸ್ತೀನಿ. ಹೇಗೆಂದರೆ ಅದು ಹೆರಿಡಿಟ್ರಿ ಪ್ರಾಪರ್ಟಿ. ನಿಮ್ಮಪ್ಪ ಢಮಾರಾದರೆ ಬೇಡ ಅಂದರೂ ನಿಂಗೆ, ಅದಕ್ಕೆ ಯಾಕೆ ಕೇಸ್ ಹಾಕಕ್ಕೆ ಹೋಗ್ತೀಯಾ? ಸುಮ್ಮನಿರು. ಈಗಾಗಲೇ 86, 87 ಆಗಿದೆ ಅಪ್ಪನಿಗೆ. ಇವತ್ತಲ್ಲ ನಾಳೆ ಟಿಕೆಟ್ ಕನ್ಫರ್ಮ್, ಇಂದಿರಾರಮಣ ಗೋವಿಂದ. ನೆಕ್ಸ್ಟ್ ಬೇಡ ಅಂದರು, ನಿಂಗೆ ಟ್ರಾನ್ಸ್ಫರ್ ಅಂದರು. ಕಥೆ ಏನು ಗೊತ್ತಾ? ಲೌಕಿಕವಾದ ಸಂಪತ್ತು, ಮನೆ ಮಡದಿ ಮಕ್ಕಳಿಗಾಗಿ ಮಾಧವನ ಬಳಿ ಹೋಗಬೇಡಿ. ಅದು ಕೊಡು, ಇದು ಕೊಡು ಕೇಳಬೇಡಿ, ಬೇಡಿ, ಸಣ್ಣ ಪುಟ್ಟದ್ದು ಬೇಡಬೇಡಿ. ಕಡಲ ರಾಜ, ದೊಡ್ಡ ಸಮುದ್ರ ರಾಜ ಬಂದಾಗ ಏನು ಬೇಕು ವರ ಅಂದಾಗ, ಚೌಕಾಬಾರ ಆಡ್ಲಿಕ್ಕೆ ಕವಡೆ ಕೊಡು ಅಂತ ಕೇಳಿದ್ರೆ ಎಷ್ಟು ಕೆಟ್ಟದಾಗಿರುತ್ತೋ, ಕಾಮಧೇನು ಬಂದಾಗ ಗೋಮೆ ಹೆಚ್ಚಿಗೆ ಸಗಣಿ ಕೊಡು ಅಂತ ಕೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೋ, ನಾರಾಯಣ ಬಂದಾಗ ಸಿಂಹಾಸನ ಕೊಡು, ಮನೆ ಕೊಡು, ಮಡದಿ ಕೊಡು, ಕೆಲಸ ಕೊಡು, ವರ ಕೊಡು, ವಧು ಕೊಡು ಕೇಳಿದ್ರೆ ಹಿಂಗೆ ಸಗಣಿ ಕೇಳ್ದಾಗಿರುತ್ತೆ. ಹಾಗೆ ಹೋಗಬೇಡ, ಅದಕ್ಕಾಗಿ ದೇವರ ಬಳಿ ಹೋಗಬೇಡ. ಇಂಥ ಟ್ರೈನಪ್ ಮಾಡಿದ್ದ ಅವನಂದ. ನಂಗೆ ಅದೆಲ್ಲ ಗೊತ್ತಿಲ್ಲ, ನಮ್ಮಮ್ಮ ಹೇಳಿದ್ದಾಳೆ ದೇವರನ್ನು ನೋಡ್ಲಿಕ್ಕೆ ಹೋಗಿದ್ದು. ಈ ನಾರದರು ಮಾಡಿದ್ದು ಟೆಸ್ಟ್. ಈ ದೊಡ್ಡ ದೊಡ್ಡ ಪೋಸ್ಟಿಗೆ ಹೋಗೋರಿಗೆ ಅವರಿಗೆ ರಿಟರ್ನ್ ಟೆಸ್ಟು, ಓರಲ್ಲು ಇವೆಲ್ಲ ಇರುತ್ತಲ್ಲ. ಭಗವಂತನ ನೋಡೋದು ಅಂದರೆ ಏನು ದೊಡ್ಡ ಸಾಮಾನ್ಯ ಕೆಲಸನ ಅದು? ಅದಕ್ಕೆ ಸ್ವಯಂ ನಾರದರೆ ಪುಟ್ಟ ಬಾಲಕನ ಟೆಸ್ಟ್ ಮಾಡಿದ್ರೆ ಅವನು ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಆಗಿಬಿಟ್ಟ. ನಾರದರಂದರು, ಇಂಥ ನಿನ್ನ ಗಟ್ಟಿ ಮನಸ್ಸು ನೋಡಿದ್ರೆ ಖಂಡಿತವಾಗೂ ಭಗವಂತ ಬಂದೇ ಬರ್ತಾನೆ, ನೀನೇನು ಯೋಚನೆ ಮಾಡಬೇಡ. ನಿನಗೊಂದು ಮಂತ್ರ ಹೇಳ್ತೇನೆ. ಮಂತ್ರ ಅಂದರೆ ಮನನ ಮಾಡುವುದರಿಂದ ಯಾವ ವಾಕ್ಯಗಳು ನಮಗೆ ರಕ್ಷಣೆ ಕೊಡುತ್ತೋ, ದೇವರು ಕಾಣುವ ಹಾಗೆ ಮಾಡುತ್ತೋ, ಅದಕ್ಕೆ ಏನು ಹೆಸರು? ಮಂತ್ರ. ಅಂತಹ ದ್ವಾದಶಾಕ್ಷರ ವಿದ್ಯೆಯನ್ನು ಉಪದೇಶ ಮಾಡಿದ್ದಾರೆ. ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನು ಹೇಳ್ತಾ ಯಾರು 7 ಹಗಲು 7 ರಾತ್ರಿ ಕಣ್ಣು ಮುಚ್ಚಿ ಈ ಮಂತ್ರವನ್ನು ಏಕಾಗ್ರತೆಯಿಂದ ಜಪ ಮಾಡ್ತಾರೆ, ಅವರ ಬೇಸಿಕ್ ಸಿದ್ಧಿ ಎಷ್ಟಂದರೆ, ಕಣ್ಣು ಬಿಟ್ಟು ನೋಡಿದರೆ ಆಕಾಶದಲ್ಲಿ ಸಂಚಾರ ಮಾಡುವ ದೇವತೆಗಳನ್ನು ಕಾಣುವ ತಾಕತ್ ಅವರಿಗೆ ಬರುತ್ತಂತ. ಆ ಮಂತ್ರದ ಶಕ್ತಿ ಅಂಥದ್ದು. ನಿಲ್ಲಿಸಬಾರ್ದು. ಆ ಶಕ್ತಿ ಬಂತು ಸಾಕು ಅಂತ ಓಡಾಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡಬೇಕು. ಭಗವಂತನ ಪರಮಾನುಗ್ರಹಕ್ಕೆ ಕಾರಣ ಆಗುತ್ತೆ ಅಂಥೇಳಿ ಅವನಿಗೆ ಆ ಭಗವಂತನ ಆರಾಧನೆ ಮಾಡುವ ವಿಧಿ ವಿಧಾನವನ್ನೆಲ್ಲ ಗುರುಗಳಾಗಿ ನಾರದರು ಅವನನ್ನು ತಿದ್ದಿ ಶುದ್ಧ ಹೃದಯ ಮಾಡಿ
ಕಾಡಿನ ಕಡೆ ಕಳಿಸ್ತಾ ಹೇಳ್ತಾ ಇದ್ದಾರೆ, ಎಲ್ಲೆಲ್ಲೋ ಕೂತ್ಕೋಬೇಡಪ್ಪ, ಯಮುನಾ ನದಿ ತೀರಕ್ಕೆ ಹೋಗು, ಅಲ್ಲಿ ಭಗವಂತನ ಸನ್ನಿಧಾನದಿಂದ ಯುಕ್ತವಾಗಿರ್ತಕ್ಕಂಥದ್ದು. ಆ ಯಮುನಾ ನದಿಯಲ್ಲಿ ನಿತ್ಯದಲ್ಲಿ 3 ಬಾರಿ ಸ್ನಾನ ಮಾಡಿ ಭಗವಂತನ ಆರಾಧನೆ ಮಾಡು ಅಂತ ಹೇಳಿ ಕಳಿಸಿದ್ದಾರೆ. ಆ ಮಗು ನಾರದರಿಂದ ಪರಿಪಕ್ವತೆಯನ್ನು ಪಡೆದು ಪರಮಾತ್ಮನ ಆರಾಧನೆ ಮಾಡಲಿಕ್ಕೆ ಮಥುರಾ ಪಟ್ಟಣ, ಅವತ್ತಿನ ಮಧುವನ, ಇವತ್ತಿನ ಮಥುರಾ ಪಟ್ಟಣ ಯಮುನಾ ನದಿ ತೀರಕ್ಕೆ ಹೋಗಿದೆ. ಅವತ್ತೇ ಹೋಗಿದ್ದಿರುವೆ, ಸ್ನಾನ ಮಾಡಿದ್ದೆ, ಸಂಕಲ್ಪ ಮಾಡಿದ್ದೆ, ಒಂದೇ ಒಂದು ಬೆರಳಲ್ಲಿ ಕೈಯನ್ನು ಮುಗಿತಾ ಒಂಟಿ ಕಾಲಲ್ಲಿ ನಿಂತು ದೇವರ ಸ್ಮರಣೆ ಮಾಡ್ತಾ 5 ವರ್ಷದ ಬಾಲಕ ಕೈ ಮುಕ್ಕೊಂಡು ನಿಂತುಬಿಟ್ಟ. ಅವನ ತಪಸ್ಸಿನ ಆ ಘೋರತೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಎಷ್ಟು ಭಯಂಕರವಾಗಿ ಕಠಿಣವಾದ ತಪಸ್ಸನ್ನು ಪುಟ್ಟ ಮಗು ದೃಢವಾದ ಮನಸ್ಸನ್ನು ಇಟ್ಕೊಂಡು ಮಾಡಿದೆ ಅಂದರೆ, ತ್ರಿರಾತ್ರಾಂತೆ ಕಪಿತ್ಥ ಬದರಾಶನಃ. ಒಂದು ದಿನ ಮಗು ಕಣ್ಣು ಮುಚ್ಚಿ ಸ್ನಾನ ಮಾಡಿ ಹೀಗೆ ಕೂತ್ರೆ 72 ಗಂಟೆಗಳ ಕಾಲ ಕಣ್ಣು ಬಿಡ್ತಿರ್ಲಿಲ್ಲ. ನಾವು 1 ನಿಮಿಷಕ್ಕೆ 72 ಸತಿ ಕಣ್ಣು ಬಿಟ್ಟು ಮಾಡ್ತಿರ್ತೀವಿ. ನಾವು ಮಾಡ್ತೀವಿ, ನಮಗೂ ಮಗು ಒಂದೇ ವ್ಯತ್ಯಾಸ. 10 ಗಾಯತ್ರಿಗೆ 2 ಸತಿ ಕಣ್ಣು ಬಿಡೋದು, ಫೋನ್ ಬಂತು ನೋಡೋ ಅಂತ ಕಿರ್ಚ್ಕೊಳ್ಳೋದು, ಅದನ್ನು ಹಾಲಿಸಿದ್ದು ಉಕ್ಕೋಯ್ತು ನೋಡು, 10 ಗಾಯತ್ರಿ ನಿಜವಾಗಿ ಶಾಸ್ತ್ರಬದ್ಧವಾಗಿ ಮಾಡುವ ಯೋಗ್ಯತೆ ನನಗಂತೂ ಇಲ್ಲ. ನಿಮಗೆ ಯಾರಿಗಿದೆಯೋ ನಂಗೆ ಗೊತ್ತಿಲ್ಲ. 100 ಯೋಚನೆ, 100 ವಿಘ್ನಗಳು. ಆ ಮಗುವಿನ ನೋಡಿ, ಒಂದಿನ ಕಣ್ಣು ಮುಚ್ಚಂದ್ರೆ 3 ರಾತ್ರಿ 3 ಹಗಲು ಏಕಾಗ್ರವಾಗಿ ತಪಸ್ಸು ಮಾಡ್ತಿತ್ತು. 3ನೇ ದಿನ ಕಣ್ಣು ಬಿಟ್ಟಾಗ ಹೊಟ್ಟೆ ಹಸಿಯತ್ತಲ್ಲ, ಏನು ಮಾಡೋದು? ಕಪಿತ್ತ ಬದರಾಶನ, ಒಂದು ಬೋರೆಯ ಹಣ್ಣು ಅಥವಾ ಕಪಿತ್ತ, ಅದು ಬೇಲದ ಹಣ್ಣು, ಅದನ್ನು ತಿಂದು ಉಪವಾಸ. ಮತ್ತಷ್ಟೇ, ಒಂದೇ ಹಣ್ಣು ತಿಂತಿತ್ತು ಅಂದರೆ ಕೆಲವರು ಕೇಳ್ತಾರೆ, ಊಟ ಆದಮೇಲೆ ಊಟಕ್ಕೆ ಮುಂಚೆನಾ ಅಂತ. ಊಟ ಇಲ್ಲ ರೀ, ನೋ ಊಟ, ಬರೀ ಒಂದು ಹಣ್ಣು ಅಂದರೆ ಅದೇ ಒಂದು ಬ್ಯಾಸ್ಕೆಟ್ ಭರ್ತಿ ಇಟ್ಕೊಂಡು ಹೋಗ್ತಾ ಬರ್ತಾ, ಹಾಲಿನ ವ್ರತ ಅಂದರೆ ಹಂಡೆ ಇಟ್ಕೊಂಡು ಸ್ಟ್ರಾ ಇಟ್ಕೊಂಡು ಸೊರ ಕುಡ್ಕೊಂಡು ಹೋಗ್ಬಿಡೋ ಪ್ರೋಗ್ರಾಮ್ ಇಲ್ಲ. ಹಣ್ಣಿನ ವ್ರತ, ಹಾಲಿನ ವ್ರತ, ಕೆಲವರು ಹಾಲಿನ ವ್ರತ ಅಂತ ಹಂಗೆ ಮಾಡಾಕ್ಬಿಡ್ತಾರೆ. ಅದೆಲ್ಲ ಇಲ್ಲ. ಮಗುದು ಭಾಳ ಕಠಿಣ ವ್ರತ, 3 ದಿನಕ್ಕೊಮ್ಮೆ. ಈ ಥರ 1 ತಿಂಗಳು, 2ನೇ ತಿಂಗಳು ಬಂದಾಗ 3 ದಿವಸ ಕಣ್ಣು ಬಿಡೋದು ಬಿಟ್ಬಿಡ್ತು. 6 ದಿನಕ್ಕೊಮ್ಮೆ ಕಣ್ಣು ಬಿಡ್ತಿತ್ತು. 6 ದಿನಕ್ಕೆ ಬಿದ್ದು ಮತ್ತೇನು ಮಾಡ್ತಿತ್ತು ಅಂದರೆ, ಒಣಗಿದ ಉದುರಿದ ಹಿಡಿ ಎಲೆ ತಿಂದು ತಪಸ್ಸು ಮಾಡ್ತಿತ್ತು. ಅದು ದೇವರು ಬರಲಿಲ್ಲ. 3ನೇ ತಿಂಗಳಲ್ಲಿ 9 ದಿನಕ್ಕೆ ಒಮ್ಮೆ ಕಣ್ಣು ಬಿಡ್ತಿತ್ತು. ಆಗ ಏನು ಮಾಡ್ತಿತ್ತು ಅಂದರೆ, ಅಬ್ಬಕ್ಷ, ಒಂದು ಬೊಗಸೆ ನೀರು ಕುಡಿದು ತಪಸ್ಸು ಮಾಡ್ತು. 4ನೇ ತಿಂಗಳು ಬಂದಾಗ 12 ದಿನಗಳ ಕಾಲ ಏಕವಾಗಿ ತಪಸ್ಸು ಮಾಡ್ತಿತ್ತು. ಕಡೆಗೆ ನೀರಿಲ್ಲ, ಎಲೆ ಇಲ್ಲ, ಹಣ್ಣಿಲ್ಲ. 4ನೇ ತಿಂಗಳಲ್ಲಿ ಕೇವಲ ಒಮ್ಮೆ ಉಸಿರನ್ನು ಮಾತ್ರ ತಗೊಳ್ತಿತ್ತು. ಇನ್ನು 12 ದಿನ ಉಸಿರೇ ತಗೊಳ್ತಿರ್ಲಿಲ್ಲ. ಪ್ರಾಣಾಯಾಮ, ಮೂಗು ಉಸಿರು ಹಿಡಿದ್ರೆ 12 ದಿನ ಬಿಡ್ತಿರ್ಲಿಲ್ಲ. ನಾವು 12 ನಿಮಿಷ ಬಿಡ್ದಿದ್ರೆ ಕಟ್ಕೊಂಡವರೆಲ್ಲ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ಯಾರು ಆಯಿತು ಕತೆ ರೀ, 10 ನಿಮಿಷ ಆಯಿತು ಉಸಿರು ಇಂತ ಇಂದ. ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಆ ಮಗು 12 ದಿನ. ಆಚಾರ್ಯ, ಈ ಪುರಾಣ ಅಂದರೆ ಬರೀ ರೀಲು, ನೋ ರಿಯಲ್. 12 ದಿನ ಎಲ್ಲರೂ ಇರೋಕ್ಕೆ ಹಂಗೆ ಅಂದ್ಕೊಳ್ತಿರಲ್ಲ. ಇಲ್ಲ, ಇವತ್ತು ಹಿಮಾಲಯದ ಬೆಟ್ಟದ ತಪ್ಪಲಲ್ಲಿ ಅನೇಕ ಪ್ರಾಣಿಗಳಿದೆ. ಈ ಹಿಮ ಕಾಲದಲ್ಲಿ ಕರಗಿದ ಮಂಜು ಪ್ರಾಣಿಯ ಮೇಲೆ ಬಿದ್ದರೆ ಅದು ಹಿಮದ ಒಳಗೆ ಸೇರ್ಕೊಂಡ್ಬಿಡುತ್ತೆ, ಉಸಿರೇ ಆಡಲ್ಲ. 6 ತಿಂಗಳು ಉಸಿರಾಡಲ್ಲ ಪ್ರಾಣಿಗಳು. ಮುಂದೆ ಬೇಸಿಗೆ ಕಾಲ ಬಂದು ಸೂರ್ಯನ ರಶ್ಮಿಯಿಂದ ಹಿಮ ಕರಗಿದ ಮೇಲೆ ಉಸಿರಾಡಿಕೊಂಡು ಮುಂದಿನ ಲೈಫ್ ಶುರು. 6 ತಿಂಗಳು ಅಲ್ಲೇ ಇರುತ್ತೆ, ಉಸಿರೇ ಆಡಲ್ಲ. ಅವುಗಳಿಗೆ ಬೈ ಬರ್ತ್ ಪ್ರಾಣಾಯಾಮ ಗೊತ್ತಿದೆ. ನಮಗೆ ಬರ್ತಾಗಿ ಇಷ್ಟು ವರ್ಷ ಆದರೂ ಪ್ರಾಣಾಯಾಮೇ ವಿನಿಯೋಗ ಅಂದರೆ ಮೂಗು ಹಿಡ್ಕೊಂಡ್ಬಿಡ್ತಾರೆ. ಅದೇನು ನೆಗಡಿ ಆಗಿದೆಯೋ ಏನು ಸುಡುಗಾಡೋ ಗೊತ್ತಿಲ್ಲ. ಪ್ರಾಣಾಯಾಮ ಹೇಗೆ ಮಾಡಬೇಕು ಅಂತ ಗೊತ್ತೇ ಇಲ್ಲ ರೀ. ಅದು ಪೂರಕ, ರೇಚಕ, ಕುಂಭಕಗಳನ್ನು ಮಾಡಬೇಕು. ಸಗರ್ಭ ಅಗರ್ಭ ಮಂತ್ರಯುಕ್ತವಾಗಿ ಮಾಡ್ತಕ್ಕಂಥದ್ದು. ನಾವು ಕಲಿಬೇಕಾದ್ದು, ತಿಳಿಬೇಕಾದ್ದು ತುಂಬ ಇದೆ. ಕೆಲವರು ನಾವು ತಿಳ್ಕೊಂಡಷ್ಟು ನಮ್ಮ ಅಪ್ಪಂಗೂ ಗೊತ್ತಿರಲಿಲ್ಲ ಅಂತ ತಾವು ತಿಳಿದಿದ್ದೇ ಜಾಸ್ತಿ ಅಂದ್ಕೊಂಡು ಕೂತ್ಬಿಟ್ಟಿರ್ತಾರೆ. ಇದು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಮಗು ಇಂಥ ಘನಗೌರವಾದ ಪ್ರಾಣಾಯಾಮವನ್ನು ಮಾಡ್ತಾ ಪರಮಾತ್ಮನ ಪರಮಾನುಗ್ರಹ ಸಂಪಾದನೆ ಮಾಡಬೇಕು ಅಂತ ಕೂತ್ಕೊಂಡ್ಬಿಟ್ಟಿದೆ. ದೇವತೆಗಳಿಗೆಲ್ಲ ಭೂಲೋಕದಲ್ಲಿ ಯಾರೇ ತಪಸ್ಸು ಮಾಡಿದ್ರು ಇಂದ್ರನಿಗೆ ಪ್ರಾಬ್ಲಮ್. ಇಂದ್ರ ಅವ್ರನ್ನೇ ನೋಡ್ತಿರ್ತಾನೆ. ಯಾಕೆಂದರೆ ತಪಸ್ಸು ಮಾಡಿ ನಮ್ಮ ಸೀಟಿಗೆ ಎಲ್ಲಿ ಬರ್ತಾರೋ ಅಂತ ಅವನ ಯೋಚನೆ. ಅದಕ್ಕೆ ಯಾರೇ ತಪಸ್ಸು ಕೂತರು ಅವ್ರ ತಪಸ್ಸಿಗೆ ವಿಘ್ನ ಉಂಟು ಮಾಡಲಿಕ್ಕೆ ಒಂದು ಬೆಟಾಲಿಯನ್ನೇ ಇಟ್ಕೊಂಡು ಬಿಟ್ಟಿದ್ದಾನೆ. ರಂಬೆ, ಊರ್ವಶಿ, ತಿಲೋತ್ತಮೆ ಒಬ್ಬೊಬ್ಬರನ್ನೇ ಕಳಿಸೋದು. ಅವ್ರು ಬಂದು ಒಂದೇ ಒಂದು ನಾಟ್ಯ ಆಡಿಬಿಟ್ರೆ ಸಾಕು. ಈ ಕೂತವನು ಒಂದು ಸತಿ ಕಂಡುಬಿಟ್ರೆ ಜನ್ಮದಲ್ಲಿ ಕಣ್ಣು ಮುಚ್ಚಲ್ಲ. ಅವಳನ್ನೇ ನೋಡ್ತಾ ನಿಂತುಬಿಡ್ದು ಇಂದಿರಾ ರಮಣ ಗೋವಿಂದ ಗೋವಿಂದ. ಕಡೆಗೆ ಇಂದ್ರದೇವ್ರಿಗೆ ಕೆಳಗೆ ನೋಡಿದ್ರು, ಅಲ್ಲಿ ಕೂತಿರೋದು 5 ವರ್ಷದ ಹುಡುಗ.
ಅವನಿಗೆ ರಂಬೆನ ಕಳಿಸಿದ್ರು ಅಟ್ಟೆ, ಕೊಂಬೆನ ಕಳಿಸಿದ್ರು ಅಟ್ಟೆ. ಇದು ಒಳ್ಳೆ ಕಟ್ಟಕ್ಕೆ ಬಂತೆ. ಈಗ ಯಾರನ್ನು ಕಳಿಸ್ಬೇಕು ಅಂಥೇಳಿ ಇಂದ್ರ, ಚಂದ್ರ, ಕುಬೇರ ಅವರೇ ಯೋಚನೆ ಮಾಡಿ ನಾವೇ ಹೋಗೋಣ, ನಾವೇ ಹೋಗಿ ಹುಲಿ, ಸಿಂಹ, ಕರಡಿ, ಭೂತ ಕೂಷ್ಮಾಂಡವಾಗಿ ಆ ಮಗುವನ್ನು ಹೆದರಿಸೋಣ, ಓಡ್ ಹೋಗುತ್ತೆ ಅಂತ ಅವರೇ ಎಲ್ಲ ದೊಡ್ಡ ದೊಡ್ಡ ಭೂತ ರೂಪವಾಗಿ ಬಂದು ಸುತ್ತಲೂ ಕುಣಿತ ಅವನ ತಪಸ್ಸಿಗೆ ವಿಘ್ನವನ್ನು ಉಂಟು ಮಾಡಿದರೆ ಭಗವಂತನ ಪಾದಾರವಿಂದದಲ್ಲಿ ಮನಸ್ಸಿಟ್ಟ ಧ್ರುವನ ಮನಸ್ಸು ವಿಚಲಿತವೇ ಆಗಲಿಲ್ಲ. ಹಾಗೆ ಮಾಡಿ ಇವರೇ ಕುಣಿದು ಕುಪ್ಪಳಿಸಿ ಕೂಗಿ ಕಿರ್ಚಿ ಏನು ಪ್ರಯೋಜನ ಇಲ್ಲ ಅಂತ ಅವ್ರ ಪಾಡಿಗೆ ಅವ್ರು ಹೊರಟರು. ನಮಗೊಂದು ಕಥೆ ಅಲ್ಲ, ದೇವತೆಗಳು ಒಳ್ಳೆಯವರಿಗೆ ಸಹಾಯ ಮಾಡಬೇಕು. ಧ್ರುವನಂತ ಪುಟ್ಟು ಕೂಸು ತಪಸ್ಸು ಮಾಡಿದ್ರೆ ಹೀಗೆಲ್ಲ ಡಿಸ್ಟರ್ಬ್ ಮಾಡೋದೇ? ಮಧ್ವಾಚಾರ್ಯರು ಬೇರೆ ಕತೆ ಹೇಳ್ತಾರೆ. ಅವರಂತಾರೆ, ಡಿಸ್ಟರ್ಬ್ ಮಾಡಿದ್ದು ಯಾಕೆ ಅಂದರೆ ಈ ಮಗುವಿನ ಏಕಾಗ್ರತೆಯನ್ನು ನೋಡಿ. 5 ನಿಮಿಷ ಕಣ್ಣು ಮುಚ್ಚಿ ದೇವರ ಧ್ಯಾನ ಮಾಡುವ ಯೋಗ್ಯತೆ ಇಲ್ಲದ ನಮಗೆ ದೇವತೆಗಳು 5 ವರ್ಷದ ಮಗುವಿನ ಯೋಗ್ಯತೆಯನ್ನು ಈ ಮೂಲಕವಾಗಿ ಪರಿಚಯ ಮಾಡಿಸಿಕೊಡ್ತಾ ಇದ್ದಾರೆ. ಅವನ ಕೀರ್ತಿಯನ್ನು ಹೆಚ್ಚಿಸುವ ಸಲುವಾಗಿ ಅವನಿಗೆ ವಿಘ್ನವನ್ನು ಉಂಟು ಮಾಡಿದ ಹಾಗೆ ತೋರಿದ್ದೇ ವಿನಃ ನಿಜವಾಗಿ ಅವನಿಗೆ ವಿಘ್ನವನ್ನು ಉಂಟು ಮಾಡುವ ಬಯಕೆ ದೇವತೆಗಳಿಗಿಲ್ಲ. ದೇವತೆಗಳೇನಾದರೂ ನಮ್ಮ ಸಾಧನೆಯಲ್ಲಿ ವಿಘ್ನವನ್ನು ಉಂಟು ಮಾಡಬೇಕು ಅಂತ ಬಯಸಿದ್ರೆ ನಾವೇನು ಸಾಧನೆ ಮಾಡ್ತೀವಿ ರೀ? ಏನೂ ಮಾಡಲಿಕ್ಕಾಗೋಲ್ಲ. ದೇವತೆಗಳ ಸಹಾಯ ಬೇಕು. ನಮೋ ವಸ್ತಾತ್ವಿಕಾ ದೇವಾ ವಿಷ್ಣು ಭಕ್ತಿಪರಾಯಣ ಧರ್ಮ ಮಾರ್ಗೆ ಪ್ರೇರೆಯಂತು ಭವಂತಃ ಸರ್ವೈವೇ. ಕೈಯಲ್ಲಿ ದಕ್ಷ ಇಂದ್ರ ಇಲ್ಲ ಅಂತಾದರೆ ಕೈಯಿಂದ ಏನು ಕೆಲಸ ನಡೆಯಲ್ಲ. ಕಣ್ಣಲ್ಲಿ ಸೂರ್ಯ ಚಂದ್ರರಿಲ್ಲದೆ ಏನು ನಡೆಯಲ್ಲ. ನಾಲಿಗೆಯಲ್ಲಿ ಅಗ್ನಿ ವರುಣರಿಲ್ಲದೆ ಏನು ನಡೆಯಲ್ಲ. ಕಾಲಲ್ಲಿ ಜಯಂತ ಇಲ್ಲದೆ ಏನು ನಡೆಯಲ್ಲ. ಇವರೆಲ್ಲ ನಿಂತು ಈ ರಥವನ್ನು, ಈ ಮಿಷನ್ನ ರನ್ ಮಾಡ್ತಾ ಇದ್ದಾರೆ. ನಾವು ಸಾಧನೆ ಅನ್ನೋದು ಮಾಡ್ತಾ ಇದ್ವಿ. ನಮ್ಮ ಎಲ್ಲ ಸಾಧನೆಯ ಹಿನ್ನೆಲೆಯಲ್ಲಿ ದೇವತೆಗಳ ಸಹಾಯ ಅತ್ಯವಶ್ಯಕವಾದದ್ದು ಅಂತ ದೇವತೆಗಳು ಧ್ರುವನ ಕೀರ್ತಿಯನ್ನು ಅಜರಾಮರ ಮಾಡಲಿಕ್ಕೋಸ್ಕರವಾಗಿ ಈ ರೀತಿ ಮಾಡಿದ್ದಾರೆ ಅಂತ ಜಗದ್ಗುರು ಮಧ್ವಾಚಾರ್ಯರು ಕಥೆಯ ಒಳಗಿನ ತಿರುಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ದೇವತೆಗಳೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಸ್ವಾಮಿ, ಉತ್ಥಾನಪಾದನ ಮಗನಾಗಿರ್ತಕ್ಕಂತಹ ಧ್ರುವ ಮಾಡುವ ತಪಸ್ಸು ಬಹಳ ದೊಡ್ಡ ತಪಸ್ಸು ಮಾಡ್ತಾ ಇದ್ದಾನೆ. ಅವನ ತಪೋಜ್ವಾಲೆಯಿಂದ ನಮ್ಮ ಲೋಕಗಳೆಲ್ಲ ದಹಿಸ್ತಾ ಇದೆ. ನೀ ಬೇಗ ಹೋಗಿ ಅವನಿಗೆ ದರ್ಶನ ಕೊಡು. ಭಗವಂತ ಆಗಲಿ ಅಂತಂದ ಪರವಾಸುದೇವ ಪರಮಾತ್ಮ ಆ ಧ್ರುವನ ಮುಂದೆ ಬಂದು ನಿಂತು ಬಿಟ್ಟಿದ್ದಾನೆ. ಶಂಖಚಕ್ರ ಗದಾಧಾರಿಯಾದ ಭಗವಂತ ಧ್ರುವನ ಮುಂದೆ ಬಂದು ನಿಂತರೆ ಧ್ರುವ ಕಣ್ಣೇ ಬಿಡಲಿಲ್ಲ. ಯಾಕಂದರೆ ಒಳಗೆ ಆ ಭಗವಂತನ ರೂಪವನ್ನು ನೋಡ್ತಾ ಇದ್ದಾನೆ. ಯಾರು ಒಳಗೆ ದೇವರನ್ನು ಕಾಣ್ತಾರೆ ಅವರಿಗೆ ಕಣ್ಣು ಬಿಡಬೇಕು ಅಂತ ಅನಿಸಲ್ಲ. ನಾವು ಒಳಗೆ ಏನನ್ನೂ ಕಂಡಿಲ್ಲದ ಕಾರಣ ಕಣ್ಣು ಬಿಡ್ತಾ ಇದ್ದೀವಿ. ಎಲ್ಲರೂ ಏನಾರು ಲೆಕ್ಕವಿಲ್ಲದ ದೇಶ ತುಕ್ಕಿ ಬಂದರೂ ದುಃಖವಲ್ಲದೆ ಲೇಷ ಭಕ್ತಿ ದೊರಕದು. ನಾವೇ ನೋಡಿ ಕಾಶಿ ತಿರುಪತಿ ಹೋಗೋರನ್ನ ಕೇಳಿ ಏನಕ್ಕೆ ಹೋಗ್ತೀವಿ? ದೇವ್ರ ದರ್ಶನಕ್ಕೆ. ಅಂದರೆ ದೇವ್ರ ದರ್ಶನಕ್ಕೆ ಊರೆಲ್ಲ ತಿರುಗ್ತಿರಲ್ಲ, ಊರೆಲ್ಲ ತಿರುಗೋರಿಗೆ ದೇವ್ರ ದರ್ಶನ ಕೊಡಲ್ಲಂತ. ಮತ್ತೇನು ಮಾಡ್ಬೇಕು ಆಚಾರ್ಯ? ನೀವೇ ಆಗ್ತಿರ್ತೀರಿ, ಎಲ್ಲ ಕಡೆ ತಿರ್ಕೊಂಡು ನೀವೇ ಬರೋದು. ನೋಡಿ, ಶಬರಿ ಯಾವೂರೂ ತಿರುಗಲಿಲ್ಲ, ಇದ್ದ ಕಡೆ ರಾಮನೇ ಬಂದ ಅಲ್ವಾ? ಹಾಗಾದ್ರೆ ನಾವು ಇದ್ದಲ್ಲೇ ಇರಬೇಕಂತೆ. ಅದರರ್ಥ ಅಂತರಂಗದೊಳಗೆ ಹರಿಯ ಕಾಣದವ ಹುಟ್ಟು ಕುರುಡನು. ಒಳಗೇ ದೇವರನ್ನು ನೋಡ್ತಾ ಆನಂದ ಮತ್ತು ಪರಮಾನಂದವನ್ನು ಅನುಭವಿಸುವ ಧ್ರುವನಿಗೆ ಹೊರಗೆ ಮತ್ಯಾವ ಆನಂದವನ್ನು ನೋಡಬೇಕಾದ್ದಿಲ್ಲ. ಇದು ಭಗವಂತನಿಗೆ ಗೊತ್ತಾಯಿತು. ಇವನ್ನು ಕಣ್ಣು ಬಿಡಿಸ್ತೇನೆ ಅಂಥೇಳಿ ಅವನೇನು ಮಾಡ್ದ? ಒಳಗಿರುವ ತನ್ನದೇ ರೂಪವನ್ನು ಮರೆ ಮಾಡಿದ. ಬಹುಕಾಲದಿಂದ ಮುದ್ದಾದ ಭಗವಂತನ ರೂಪವನ್ನು ನೋಡುವ ಮಗುವಿಗೆ ಹೃದಯದಲ್ಲಿದ್ದ ರೂಪ ತತ್ಕ್ಷಣದಲ್ಲಿ ಮಾಯವಾದಾಗ ಅದಕ್ಕೆ ಆಶ್ಚರ್ಯ ಆಯಿತು. ಇಷ್ಟೊತ್ತು ತನಕ ನೋಡ್ತಾ ಇದ್ದ ರೂಪ ಎಲ್ಲಿ ಹೋಯಿತು ಅಂತ ಬೆರಗಾಗಿ ಕಣ್ಣುಬಿಟ್ಟ. ಯಾವುದು ಹೃದಯದ ಒಳಗೆ ನೋಡ್ತಿದ್ದ ಬಹಿಸ್ಥಿತಂ ತದ ಅವಸ್ಥಂ ದದರ್ಶ. ಒಳಗೆ ಯಾವ ರೂಪ ಇತ್ತೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ. ಆ ಶಂಖಚಕ್ರ ಗದಾಧಾರಿಯಾದ ಭಗವಂತನನ್ನು ನೋಡ್ದ. ನೋಡಿ, ಆ ಮಗು ಅಲ್ಲಿವರೆಗೂ ಒಂದೇ ಬೆರಳು, ಒಂದೇ ಪಾದ, ಒಂದೇ ಬೆರಳಲ್ಲಿ ಒಂಟಿ ಕಾಲಲ್ಲಿ ನಿಂತು ಎರಡೂ ಕೈಗಳತ್ತಿ ತಪಸ್ಸು ಮಾಡ್ತಾ ಇತ್ತು. ದೇಹದ ಮೇಲೆ ಇದು ನಂದು ಅನ್ನೋದು ಮರ್ತೋಗಿದೆ. ನಮಗೆ ಈ ದೇಹ ನಮ್ಮದು ಅನ್ನುವ ಅಟ್ಯಾಚ್ಮೆಂಟ್ ಬಂದಾಗೆ ಈ ದೇಹದಲ್ಲಿ ಉಂಟಾಗುವ ಬಾಧೆಗಳ ಅನುಭವ ಆಗುತ್ತೆ. ಅನಸ್ತೇಷಿಯ ಕೊಟ್ಟರೆ ಈ ಆತ್ಮನಿಗೂ ಈ ಬಾಡಿಗೂ ಕನೆಕ್ಷನ್ ತಪ್ಪೋಗುತ್ತೆ. ಎಷ್ಟು ಚಾಕು ಹಾಕು ಇದ್ರೂ ನೋ ಪ್ರಾಬ್ಲಮ್. ಆಮೇಲೆ ಎಚ್ಚರಿಕೆ ಬಂದಾಗ ಶಂಖವಾದ್ಯ ಇರುತ್ತೆ ಅಲ್ವಾ? ಹಾಗೆ ಇವನಿಗೆ ಯಾವಾಗ ದೇವರಲ್ಲಿ ಮನಸ್ಸು ಹೋಗಿದೆ, ಈ ದೇಹದ ಮೇಲೆ ಏನು ನೋವು ಕಾಲು ಏನಿಲ್ಲ ರೀ. ಯಾವಾಗ ದೇವರು ಒಳಗಿದ್ದು ಮರೆಮಾಯ ಆಯಿತು, ಎದುರಿಗೆ ನೋಡ್ತಾನೆ, ಅದೇ ರೂಪ ನೋಡ್ದ.
ಅಷ್ಟೊತ್ತಿಂದ ನಿಂತಿದ್ನಲ್ಲ, ನಿಂತ್ಕೊಳ್ಳಿಕ್ಕಾಗಿಲ್ಲ, ದಬ್ಬಂತ ಬಿದ್ದುಬಿಟ್ಟಂತೆ ದೇವರು. ನಾವು ದೇವಸ್ಥಾನಕ್ಕೆ ಹೋಗಿ ಹೀಗೆ ಬೀಳಬೇಕಂತ, ದೇವರನ್ನು ನೋಡಿ ದಬ್ಬಂತ ಬೀಳ್ಬೇಕಂತ. ಆಚಾರ್ಯ ಮೆಲ್ಲಗೆ ನಮಸ್ಕಾರನೇ ಮಾಡೋಕ್ಕಾಗ್ತಾ ಇಲ್ಲ, ದಬ್ಬಂತ ಬೀಳಬೇಕೆ. ವಿನಮಯ್ಯ ದಂಡವತ್ ಅಂತಾರೆ. ಆ ಮಗು ಅತ್ಯಂತ ವಿನಯದಿಂದ ಭಗವಂತನ ಪಾದದ ಮೇಲೆ ದಪ್ಪಂತ ಬಿದ್ದುಬಿಟ್ನಂತೆ. ಆಚಾರ್ಯ ಮತ್ತು ನಾವೇನು ಮಾಡೋದು? ನೀವೇನು ಮಾಡಬೇಡಿ, ಜೀವನದಲ್ಲಿ ಬೀಳದೆ ಅಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಿದ್ದಾಗೆಲ್ಲ ದೇವ್ರಿಗೆ ಹೇಳಿ, ಸ್ವಾಮಿ ಇದೇ ನಮಸ್ಕಾರ, ಬರ್ಕೊಂಡ್ಬಿಡು, ನಾನು ನಮಸ್ಕಾರ ಮಾಡಿದ್ದು ನೀನು ಬರ್ಕೊಂಡ್ಬಿಡು. ಬಿದ್ದಾಗ ಎದ್ದಾಗ ಆಕಳಿಸುವಾಗ ದೇವರ ಧ್ಯಾನ ಮಾಡಿದರೂ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನಂತ. ಈ ಮಗು ಬಿದ್ದೇ ಬಿಡ್ತು, ಮಧ್ಯೆ ಎತ್ತಿ ನಿಂತಿದೆ, ಎರಡೂ ಕೈಗಳನ್ನು ಹೀಗೆ ಮುಂದೆ ಚಾಚಿದೆ, ತುಟಿಯನ್ನು ಮುಂದೆ ಮಾಡಿದೆ, ಕಣ್ಣು ದೊಡ್ಡದು ಮಾಡಿದೆಯಂತೆ. ದೇವರನ್ನು ನೋಡುವಾಗ ಕಣ್ಣು ದೊಡ್ಡದು ಮಾಡಬೇಕಂತೆ. ನೋಡಿ ದಣಿಯವು ಕಂಗಳು ರೂಢಿಯೊಳಗೆ ಅತ್ಯಧಿಕ ರಂಗೇಶನ ಕಡು ಚಲುವ. ಆ ಭಗವಂತನ ಆಪಾದ ಮುಳಿ ಪರ್ಯಂತರವಾಗಿ ಯಾವ 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 ಅವಯವವನ್ನು ನೋಡಿದರೂ ಕೂಡ ಅತ್ಯಂತ ಸುಂದರ ಸುಂದರ ಸುಂದರ. ಮೂಗು ಚೆನ್ನಾಗಿದೆ, ಕಣ್ಣು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಎಕ್ಸಾಂಪಲ್ ಇಲ್ಲ. ಅವನ ಥರ ಕಣ್ಣು ಯಾರಿಗಿಲ್ಲ, ಅವನ ಥರ ತುಟಿ ಯಾರಿಗಿಲ್ಲ, ಅವನ ಥರ ಹುಬ್ಬು ಯಾರಿಗಿಲ್ಲ, ಅವನ ಥರ ಗುಂಗುರುಳು ಕೂದಲು. ಕುಪಿಕಾಸ್ತ್ರೀಯರು ವರ್ಣನೆ ಮಾಡ್ತಾರೆ, ಕುಟಿಲ ಕುಂತಲಂ ಶ್ರೀಮುಖಂಚತೆ ಜಡವದೀಕ್ಷಿತ. ಎಂಥ ಅದ್ಭುತವಾದ ನಿನ್ನ ಕಪ್ಪಾದ ಗುಂಗುರು ಕೂದಲು ಅಂತ ವಾದಿರಾಜರು ಆ ಭಗವಂತನ ಪಾದವನ್ನು ವರ್ಣನೆ ಮಾಡ್ತಾರೆ. ಇಷ್ಟು ಮುದ್ದಾದ ಪಾದ. ನೀವು ನೋಡಿ, 2 ತಿಂಗಳು 3 ತಿಂಗಳು ಮಗು ಕಾಲು ಎಷ್ಟು ಮುದ್ದಾಗಿರುತ್ತೆ. ಎಷ್ಟು ಮುತ್ತು ಕೊಟ್ಟರೂ ನಮಗೆ ಸಾಕು ಅನಿಸಲ್ಲ. ಭಗವಂತನದು ಕೋಟಿ 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 ಮಕ್ಕಳ ಮುದ್ದಿಗೆ ಸಮಾನವಾದದ್ದು. ಆ ಎಷ್ಟು ಪಾದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶೃಂಗಾರ ಪಾದ ನಖತುಂಗಾಗ್ರ ಭಿನ್ನ ಕನಕಂಗಂಡ ಪಾತಿ ತಟಿನೀ ತುಂಗಾತಿ ಮಂಗಲ ತರಂಗಾಭಿಭೂತ ಭಜ ಕಂಗಾಗ ವಾಮನ ನಮ. ಆ ಭಗವಂತನ ಪುಟ್ಟ ಪಾದ, ಅದಕ್ಕೆ 1 ನಿಮಿಷ ಬಿಡದೆ ಮಹಾಲಕ್ಷ್ಮಿಯ ಪುಟ್ಟ ಪಾದವನ್ನು ತನ್ನ ತೊಡೆಯಲ್ಲಿಟ್ಟು ನಿತ್ಯ ಒತ್ತುತ್ತಾಳಂತೆ. ಬಿಟ್ಟರೆ ಯಾರು ಹಿಡ್ಕೊಂಡು ಬಿಡ್ತಾರೋ ಈ ಪಾದ ಅಂತ ಅವಳು ಬೇರೆ ಎಲ್ಲೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹೋಗಲೇ ಇಲ್ಲ, ಆ ಗಂಡನ ಕಾಲೇ ಹಿಡ್ಕೊಂಡು ಕೂತ್ಬಿಟ್ಲು. ಅಂಥ ಅದ್ಭುತವಾದ ಪಾದರಿ. ರಮಾದೇವಿ, ಬ್ರಹ್ಮಾದಿ ದೇವತೆಗಳು, ಇಂದ್ರಚಂದ್ರ ಮೊದಲಾದವರೆಲ್ಲ ಒಂದು ಕ್ಷಣ ಬಿಡದೆ. ಇವತ್ತು ನೋಡ್ರಿ, ನೀವೇ ನೋಡಿ, ಪಂಡ್ರಾಪುರಕ್ಕೆ ಹೋದವ್ರು ಯಾರು ದೇವ್ರಿಗೆ ಕೆನ್ನೆಗೆ ಮುತ್ತು ಕೊಡಲ್ಲ, ಕೈಗೆ ಮುತ್ತು ಕೊಡಲ್ಲ, ಆ ಕಾಲನ್ನೇ ಮುತ್ತು ಕೊಟ್ಟು ಕೊಡ್ತಾರೆ. ಈ ದೇವ್ರಿಗೂ ಯೋಚನೆ ಆಯ್ತು, ಈ ಬಂದವರೆಲ್ಲ ಕಾಲನ್ನೇ ಹೀಗೆ ಟೇಸ್ಟ್ ಮಾಡ್ತಾರಲ್ಲ, ಅದು ಪಾದದ ರುಚಿ ಅಂತಾರಲ್ಲ, ಅದೇನು ರುಚಿ, ನನ್ನ ಕಾಲಿಂದ ನಾನೇ ನೋಡಲಿಲ್ವೇ ಅಂಥೇಳಿ ಅದಕ್ಕೊಂದು ಟೈಮ್ ತೊಗೊಂಡು ಮಹಾಪ್ರಳಯದಲ್ಲಿ ದೊಡ್ಡ ಎಲೆ ಮೇಲೆ ತಾನೇ ಪುಟ್ಟ ಮಗುವಾಗಿ ಇದೇನೆಲ್ಲ ನನ್ನ ಕಾಲು ನೋಡ್ತಾರಲ್ಲ ಅಂಥೇಳಿ ಅವನೇ ತೆಗೆದು ತನ್ನ ಕಾಲು ತೆಗೆದು ಬಾಯಿಗೆ, ಅವನಿಗೆ ಅವನ ಪಾದ ಇಷ್ಟು ಟೇಸ್ಟಿ ಅನ್ನಿಸ್ತಂತ. ಓ, ನನ್ನ ಪಾದ ಇಷ್ಟು ಟೇಸ್ಟಿ, ಇದಕ್ಕೆ ಎಲ್ಲ ಈ ಪಾದಕ್ಕೆ ಬರ್ತಾ, ಅಷ್ಟು ಪಾದ ಆ ಭಗವಂತನದು. ಅಂಥ ಪಾದ, ಅವನ ಕೆನ್ನೆ, ಅವನ ಕಟಿ, ಅವನ ವಿಶಾಲವಾದ ವಕ್ಷಸ್ಥಲ, ಅವನ ವ್ಯಕ್ತವಾದ ಚತುರ್ಭುಜ, ಅದರಲ್ಲಿ ಹಿಡಿದ ಶಂಖಚಕ್ರ ಗದಾ ಪದ್ಮ. ಎಷ್ಟು ನೋಡಿದ್ರು. ಈಗ ನೀವು ತಿರುಪ್ತಿಗೆ ಹೋಗಿ ನಿಮ್ಮನ್ನು ನಿಲ್ಲಿಸ್ಬಿಟ್ರೆ, ನೋಡಾಯ್ತಾ ಸ್ವಲ್ಪ ಇರ್ರಿ ಬರ್ತೀವಿ, ನೋಡಾಯ್ತಾ, ಎಷ್ಟು ನೋಡಿದ್ರು ಕೂಡ ನೋಡಿದ್ವಿ ಅಂತಲೇ ಅನಿಸಲ್ಲ ರೀ. ಯಾಕೆಂದರೆ ಕಾಲು ನೋಡೋಷ್ಟ್ರೊಳಗೆ ಎಳಿತಾರೆ, ಕೈ ನೋಡೋಷ್ಟ್ರೊಳಗೆ ಎಳೆದು ಬಿಡ್ತಾರೆ, ಒಂದು ಕಣ್ಣು ನೋಡೋಷ್ಟ್ರೊಳಗೆ ಎಳೆದು ಬಿಡ್ತಾರೆ. ಅಲ್ಲ ಆಚಾರ್ಯನಿಂದ ಅವ್ರು ನೋಡೋಷ್ಟ್ರೊಳಗೆ ದೇವ್ರನ್ನೇ ನೋಡೋಲ್ಲ, ಆಚಾರ ನೋಡೇ ಆಚಾರ ಮುಗಿತಾ ಆಚಾರ ಹೇಳ್ಕೊಂಡೋಗ್ತಾರೆ. ಹೀಗೆಲ್ಲ ಅವ್ಯವಸ್ಥೆ ಆಗುತ್ತೆ. ಭೂವೈಕುಂಠದಲ್ಲಿ ಶ್ರೀನಿವಾಸನನ್ನು ನೋಡುವಾಗಲೇ ಹೀಗಾಗೋದಾದರೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸಚ್ಚಿತ್ ಆನಂದ ಮೂರ್ತಿಯಾದ ಭಗವಂತ ಕಣ್ಣು ಮುಂದೆ ನಿಂತಾಗ ಅವರಮ್ಮ ಹೇಳಿದ್ರಂತೆ, ದೇವರು ಅಂದ್ರೆ ಯಾರು ಅಂತ ಧ್ರುವ ಕೇಳಿದ್ದ. ಅವರಮ್ಮ ನೋಡಿದ್ರಲ್ವ, ಅವರಮ್ಮನೂ ನೋಡಿಲ್ಲ, ಅವಳು ಪುರಾಣಕ್ಕೆ ಹೋಗಿ ಕೇಳಿದ್ಲು. ಅವಳು ಹೇಳಿದ್ಲು, ನೋಡು, ಯಾರನ್ನು ನೋಡಿದ್ರೆ ನೋಡಬೇಕು ಅಂತ ಅನ್ಸತ್ತೋ ಅವರೇ ದೇವರು. ಅದಕ್ಕೆ ನಮ್ಗೆ ಯಾರನ್ನು ನಿಮ್ಮನ್ನು ನೋಡಿ ನಂಗೆ ಸಾಕಾಯ್ತು ಅಂತ, ಅದಕ್ಕೆ ಯಾರನ್ನೂ ಅನ್ನಲ್ಲ. ಏನ್ರಿ ನಿಮ್ಮನ್ನು ನೋಡ್ತಾ ಇರಬೇಕು, ಇಲ್ಲ ಅನ್ಸಲ್ಲ, ಯಾರನ್ನೂ ಅನ್ಸಲ್ಲ. ಆದರೆ ದೇವ್ರಿಗೆ ಹಾಗೆ ಅನ್ಸಲ್ಲ, ನೋಡ್ತಾ ಇದ್ದರೆ ನೋಡು. ಅದಕ್ಕೆ ಮನೋನಯನ ವರ್ಧನಂ ಅವಳು ಹೇಳಿದ್ಲು. ಯಾರನ್ನು ನೋಡಿದಾಗ ಮನಸ್ಸು ವಿಕಾಸವಾಗತ್ತೆ, ಪ್ರಫುಲ್ಲವಾಗತ್ತೆ, ಆನಂದವಾಗತ್ತೆ. ಯಾರನ್ನು ನೋಡಿದರೆ ಆಶ್ಚರ್ಯವನ್ನು ಕಂಡಂತೆ ಕಣ್ಣು ಅರಳಿ ಹೋಗುತ್ತೆ, ಅವನು ನಾರಾಯಣ. ನಮಗೆ ನೋಡಿ, ಯಾರನ್ನು ನೋಡಿದ್ರೂ ಕಣ್ಣು ಅರಳಲ್ಲ, ಸಣ್ಣ ಕಣ್ಣು ಮಾಡ್ಕೊಳ್ತೀವಿ. ಬಂದ್ರಾ ಅಂತ ಕೆಟ್ಟ ಕ್ಯಾಲ್ಕುಲೇಷನ್ ತಲೆ ಒಳಗೆ, ಬಂದ ಅಂತನೋ ಏನೋ, ಸರಿಯಾದ ಟೈಮ್ಗೆ ಬರ್ತಾರೆ ಹಾಗೆ ಹೀಗೆ ಅಂದ್ಕೊಂಡು ಯಾರು ಬಂದರೂ ನಮ್ಮ ಕಣ್ಣು ಸಣ್ಣದಾಗತ್ತೆ ವಿನ. ಈ ಪುಟ್ಟ ಮಗು ನೀವು ನೋಡ್ರಿ, ಆ ಮಗು ಏನನ್ನು ನೋಡಿದ್ರು ಆಶ್ಚರ್ಯವಾಗಿ ಕಣ್ಣು ಅಗಲಿಸಿ ನೋಡುತ್ತೆ.
ದೇವರನ್ನು ನೋಡುವಾಗಲೂ ಕಣ್ಣು ಅಗಲ ಆಗಬೇಕು ಅಲ್ವಾ. ನಯನ, ಕಣ್ಣು ಮತ್ತು ಮನಸ್ಸು ಯಾವಾಗ ಅರಳತ್ತೆ, ಯಾರನ್ನು ನೋಡಿದರೆ ಅರಳತ್ತೆ, ಅವನೇ ದೇವರು ಅಂತ ಹೇಳಿದ್ಲು. ಇವನು ನೋಡ್ತಾ ಇದ್ದಾನೆ, ಎರಡೂ ಕೈ ಹೀಗೆ ಮಾಡಿದ್ದಾನೆ, ಕಣ್ಣನ್ನು ಅರಳಿಸಿದ್ದಾನೆ, ತುಟಿಯನ್ನು ಮುಂದೆ ಮಾಡಿದ್ದಾನೆ. ಇದೇನು ಕತೆ? ಆ ಮಗುಗೇನು ಭಾವನೆ ಅಂದರೆ, ಕೃಷ್ಣ ಸಿಕ್ಕರೆ, ಆ ಭಗವಂತ ಪರ್ಮಿಷನ್ ಕೊಟ್ಟರೆ ಒಮ್ಮೆ ತಬ್ಬಿಕೊಂಡು ಬಿಡೋಣ. ದೇವರನ್ನು ತಬ್ಬಬೇಕಂತೆ. ದೇವರನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ನಮಗೆ ಜೀವನದಲ್ಲಿ ಗಟ್ಟಿಯಾದ ಗಂಟುಗಳು ಲೂಸ್ ಆಗತ್ತಂತೆ. ದೇವರನ್ನು ಬಿಟ್ಟರೆ ಜೀವನದ ಗಂಟು ಟೈಟ್ ಆಗತ್ತೆ. ಬಿಟ್ಟವರ ಭವಪಾಶದಲ್ಲಿ ಕಟ್ಟುವನು ಬಹು ಕಠಿಣನಿವ ಶಿಷ್ಟೇಷ್ಟನೆಂದನವರದ ಸದ್ಭಕ್ತಿ ಪಾಶದಲ್ಲಿ. ಅವನನ್ನು ಕಟ್ಟುವರ ಭವಕಟ್ಟು ಬಿಡಿಸುವ ಸಿಟ್ಟಿನವ ಇವನಲ್ಲ ಕಾಮದ ಕೊಟ್ಟು ಸಲಹುವನು ಸಕಲೇಷ್ಟಗಳ ಅಂತ ಜಗನ್ನಾಥದಾಸರು ವರ್ಣನೆ ಮಾಡಿದ್ದಾರೆ. ಪುಟ್ಟ ಬಾಲಕ ಧ್ರುವ, ಅವನಿಗೆ ಯಾರು ಹೇಳ್ಕೊಡ್ಬೇಕ್ರಿ? ನೋಡಿದಾಗಲೇ ಹಾಗನ್ನಿಸ್ತು. ತಬ್ಬಿಕೊಂಡ್ರೆ ಇವನನ್ನು ತಬ್ಬಿಕೊಳ್ಬೇಕು, ಇವನನ್ನು ತಬ್ಬಿದರೆ ನಮ್ಮನ್ನು ತಬ್ಬಿದ ಸಂಸಾರ ಬಿಟ್ಟು ಹೋಗುತ್ತೆ. ಹುಟ್ಟು ಸಾವು ಅನ್ನುವ ಗಂಟು, ಹುಟ್ಟು ಒಂದು ಎಂಡು, ಸಾವು ಒಂದು ಎಂಡು, ಅದು ಎರಡೂ ಸೇರಿ ಟೈಟಾಗಿ ಎಳೆದು ಬಿಟ್ಟಿದೆ. ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ವಿ. ಈ ಗಂಟು ಲೂಸ್ ಆಗಬೇಕಂದ್ರೆ ಆ ಭಗವಂತನ ಗಟ್ಟಿ ಹಿಡಿಬೇಕಂತ. ಅದಕ್ಕೆ ಸಿಕ್ಕರೆ ಅವನು ಪರ್ಮಿಷನ್ ಕೊಟ್ಟರೆ ಒಂದು ಸತಿ ಆಲಿಂಗನ ಮಾಡ್ಕೊಂಡು ಬಿಡ್ತೇನೆ ಅಂತ ಎರಡೂ ಕೈಗಳನ್ನು ಹೀಗೆ ಮುಂದೆ ಮಾಡಿದ್ದಾನಂತ. ನಿಮಗೆ ಆಸೆ ಇದ್ದರೆ ಒಂದಿನ ಪರ್ಮಿಷನ್ ಕೊಡ್ಬೋದು ರೀ. ನೀವೇ ಅವನ ಈ ಕಡೆಯಿಂದ ನೋಡಿ ಕೈಯೆಲ್ಲ ಸೊಟ್ಟಿಗಿಂದ ಹಿಡ್ಕೊಂಡು ದೊಡ್ಡ ಆಫೀಸರ್ ಥರ ನೀವು ಬಂದರೆ ದೇವಸ್ಥಾನಕ್ಕೆ ನಿಮ್ಮ ಬಾ ಅಂತ ಯಾಕೆ ಕರೀತಾರೆ ರೀ? ನೀವೇನಾರು ಹೀಗಂದರೆ ದೇವರಿಗೆ ನಿಮ್ಮ ಮೇಲೆ ಕಾರುಣ್ಯ ಬಂದರೆ ಆಯ್ತು ಬಾಪ ಅಂತ ಕರೆದ್ರೆ ಕರಿಬೋದು. ನೀವು ರೆಡಿ ಇರಬೇಕು ಮೊದಲು. ಸ್ವಾಮಿ ನೀ ಪರ್ಮಿಷನ್ ಕೊಟ್ಟರೆ ಬರ್ತೀನಿ ಅಂತ. ನಿಮಗೇ ಬೇಡ, ನಿಮ್ಮನ್ನು ಕಟ್ಕೊಂಡು ಅವನಿಗೇನಾಗಬೇಕಾಗಿದೆ? ನಿಮ್ಮಂಥ ಜೀವರಾಶಿಗಳು ಎಷ್ಟೋ ಜನ ಭಗವಂತನಿಗಿದ್ದ. ನಾವು ಹೇಳಬೇಕು, ನನ್ನಂಥವ್ರು ನಿಂಗೆ ತುಂಬ, ನಿನ್ನಂಥವ್ರು ನನಗೊಬ್ಬನೇ. ಅದರಿಂದ ನೀ ಪರ್ಮಿಷನ್ ಕೊಟ್ಟರೆ ಒಮ್ಮೆ ಆಲಿಂಗನ ಮಾಡ್ಕೊಳ್ತೀನಿ ಅನ್ಲಿಕ್ಕೇನೋ ಎಂಬಂತೆ ಆ ಪುಟ್ಟ ಮಗು ಹೀಗೆ ಹಿಡಿದಿಂತೆ. ತುಟಿಯನ್ನು ಮುಂದೆ ಮಾಡಿದೆಯಂತೆ. ಕಾರಣ, ಸ್ವಾಮಿ ನೀ ಪರ್ಮಿಷನ್ ಕೊಟ್ಟರೆ ಒಂದು ಮುತ್ತು ನಿನಗೆ ಕೊಡ್ತೇನೆ ಅಂತ. ನಾವು ಪುಟ್ಟ ಮಕ್ಕಳನ್ನ ಎಷ್ಟು ಮುದ್ದು 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 ಮಾಡ್ತೀವಿ ರೀ. ನಾವು ಯೋಚನೆ ಮಾಡಿ, ಇಷ್ಟು ಮುದ್ದಾದ ಮಗುವನ್ನು ಕೊಟ್ಟ ಆ ಭಗವಂತ ಇನ್ನೆಷ್ಟು ಮುದ್ದಿರಬೇಡ, ಅವನಿಗೆ ಇನ್ನೆಷ್ಟು ಮುತ್ತು ಕೊಡಬೇಡ. ಇದ್ರೂ ಹಾಗಂದ, ನಿನಗೆ ನಾವು ಮುತ್ತು ಕೊಡಬೇಕು ಒಂದು ಪರ್ಮಿಷನ್ ಕೊಟ್ಟರೆ. ಅವನ ಕಣ್ಣು ಅರಳ್ತಾ ಇದೆ, ಯಾಕಂದರೆ ಅವನ ಸೌಂದರ್ಯ ಪಾನ ಮಾಡಲಿಕ್ಕೆ ಕಣ್ಣುಗಳು ಬಟ್ಟಲು ಮಾಡ್ಕೊಂಡ್ಬಿಟ್ಟು ಆ ಧ್ರುವ ನೋಡ್ತಾ ಇದ್ದಾನಂತೆ. ಆ ಮಗುವಿಗೆ ದೇವರನ್ನು ಸ್ತೋತ್ರ ಮಾಡಬೇಕು ಅಂತ ಆಸೆ ಆಗಿದೆ, ಮಾಡಲಿಕ್ಕೆ ಆಗಲಿಲ್ವಂತೆ. ಧ್ರುವನಿಗೆ ಆಗಲಿಲ್ಲ, ಪ್ರಹ್ಲಾದರಾಜರಿಗೆ ಆಗಲಿಲ್ಲ, ಇನ್ನು ನಮಗಾಗ್ಬಿಡುತ್ತಾ? ದೇವ್ರ ಮುಂದೆ ನಿಂತಾಗ ಸ್ತೋತ್ರ ಬರುತ್ತಾ? ಅಲ್ಲಿ ದೇವ್ರ ಮುಂದೆ ನಿಂತಾಗಲೂ ಹಿಂದಿನ ಮನೆ, ಪಕ್ಕದ ಮನೆ, ಆ ಕಡೆ ಮನೆಯವ್ರದ್ದು ಮಾತೇ ನಡೆಯುತ್ತೆ ವಿನಃ ಪುರಾಣಕ್ಕೆ ಬಂದರು, ದೇವ್ರ ಹತ್ರ ಬಂದರು, ಮಾತು ಮಾತ್ರ ನಿಲ್ಲಲ್ಲ. ಧ್ರುವನಿಗೆ ಬರಲಿಲ್ಲ, ದೇವರಿಗೆ ಗೊತ್ತಾಯಿತು, ದೇವರಿಗೆ ಅನ್ನಿಸ್ತು, ಧ್ರುವನ ಕಡೆಯಿಂದ ಸ್ತೋತ್ರ ಮಾಡಿಸ್ಕೊಳ್ಬೇಕು, ದೇವರಿಗೆ ಅನ್ನಿಸ್ಬೇಕು. ನಮ್ಮ ಸ್ತೋತ್ರ ಕೇಳುವ ಬಯಕೆ ದೇವರಿಗೆ ಬರಬೇಕು. ದೇವರಿಗೆ ಬಂತು, ಧ್ರುವನ ಸ್ತೋತ್ರ ಕೇಳೋಣ ಅಂತ ಅನ್ನಿಸ್ತು. ಏನು ಮಾಡಿದ್ರು? ಬ್ರಹ್ಮಮಯೇನ ಕಂಬುನ ಪಸ್ಪರ್ಶ ಬಾಲಂ ಕೃಪಯಾ ಕಪೋಲೆ. ಕೈಯಲ್ಲಿ ಲಕ್ಷ್ಮ್ಯಾತ್ಮಕವಾದ ವೇದಾತ್ಮಕವಾದ ಶಂಖ ಇತ್ತು, ಹೀಗೆ ಕೆನ್ನೆಗೆ ಮುಟ್ಟಿಸ್ಬಿಟ್ಟರಿ. ಮುಟ್ಟಿಸಿದ್ದೇವೆ, ವಿದ್ಯುತ್ ಸಂಚಾರ ಆಯಿತು ಮೈಯಲ್ಲಿ. ಆ ಮಗು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿತು. ಆ ಮಗು ಹೇಳ್ತಾ ಇದೆ, ಯೋಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯಖಿಲ ಶಕ್ತಿಧರಸ್ವದಾಂನ ಅನ್ಯಾಂ ಸಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪರವಾಸುದೇವ ಪರಮಾತ್ಮ ಧ್ರುವನಿಗೆ ಕೇಳ್ತಾನೆ, ಧ್ರುವ ಎಂಥ ಅದ್ಭುತವಾದ ತಪಸ್ಸಪ್ಪ ನಿಂದು. ಇಷ್ಟು ಸಾತ್ವಿಕವಾದ ತಪಸ್ಸನ್ನು ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟು ಘನಘೋರವಾದ ತಪಸ್ಸು ಮಾಡಿದವ್ರು ನಾನು ನೋಡಲೇ ಇಲ್ಲ. ಕೇಳು, ನೀನು ಏನು ಬೇಕು ಕೇಳು, ವರ ಕೊಡ್ತೀನಿ ಇಂದ. ನೋಡಿ, ಕತೆ ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ. 12 ಸ್ಕಂದ, ತುಂಬ ಕತೆ ಇದೆ, ತುಂಬ ಕೇಳೋದಕ್ಕಿಂತ ಕೇಳಿದ ಕತೆ ಸರಿಯಾಗಿ ಕೇಳಬೇಕ್ರಿ. ದೇವ್ರಿಗೂ ಧ್ರುವನ್ ನೋಡಿ ದೇವರು ಹೇಳ್ತಾರೆ, ನಿಂಗೇನು ಬೇಕೋ ಕೇಳು. ನೋಡಿ, ಈ ಚಾನ್ಸ್ ನಮ್ಗೆ ಜನ್ಮದಲ್ಲೇ ಇಲ್ಲ. ನಾವು ಹೋದಾಗ ಏನಪ್ಪ ಏನು ಬೇಕಪ್ಪ ಎಲ್ಲರೂ ಕೇಳಿದಾರ? ನೀವು ದೇವಸ್ಥಾನಕ್ಕೆ ಹೋದಾಗ ರಾಯರೇನಾರು ನಿಮ್ಮ ಎಂದಾರು ಕೇಳಿದಾರ? ಎಷ್ಟೋ ದೇವಸ್ಥಾನ, ಯಾವುದಾದ್ರೂ ದೇವರು ಏನು ಬಂದ್ರಲ್ಲ ಏನು ಬೇಕು ಕೇಳಿದಾರ? ಕೇಳಲ್ಲ. ಆದರೆ ಕೇಳೋದನ್ನು ನಾವು ಬಿಟ್ಟಿದ್ದೀವ. ಕೊಡಲ್ಲ ಅಂತ ಅವನು, ಬಿಡಲ್ಲ ಅಂತ ನಾವು. ಡೈಲಿ ಹೋಗಿ ಅದು ಕೊಡು ಸ್ವಾಮಿ, ಇದು ಕೊಡು ಅಂತ. ದೇವ್ರದ್ದೊಂದು ಪ್ರತಿಜ್ಞೆ, ನೀನು ಕೇಳ್ತಾ ಹೋಗೋ, ನಿಂಗೊಂದು ಕೊಡಲ್ಲ ಅಂತ. ಧ್ರುವನಿಗೆ ಏನು ಬೇಕು ಅಂತ, ಧ್ರುವ ಏನು ಬೇಡ ಅಂತ. ನೋಡಿ, ಕ್ವೈಟ್ ಆಪೋಸಿಟ್. ನಾವು ಕೊಡದಿದ್ದರೆ ಬಿಡಲ್ಲ, ಅವನು ತೊಗೊಳ್ದಿದ್ರೆ ಬಿಡಲ್ಲ. ಧ್ರುವನಿಗೆ ಕೇಳ್ತಾನೆ, ನಿಂಗೇನು ಬೇಕು ವರ? ಧ್ರುವ ಏನಂತಾನೆ ಗೊತ್ತಾ? ಸ್ತೋತ್ರದ ಒಳಗೆ ಏನು ಹೇಳ್ತಾನೆ ಗೊತ್ತಾ? ಅವನಂತಾನೆ, ಸ್ವಾಮಿ ನಂಗೇನು ಬೇಕು ನಂಗೇನು ಗೊತ್ತು ಅಂದ. ನಂಗೇನು ಬೇಕು ಅನ್ನೋದು ನಂಗಿಂತೂ ನಿಂಗೆ ಚೆನ್ನಾಗಿ ಗೊತ್ತು.
ಇದೆಲ್ಲ ಅಷ್ಟು ಅದು ಅರ್ಥ ಆಗಬೇಕಂತ ಹೇಳ್ತೇನೆ. ಒಬ್ಬ ಹುಷಾರಿಲ್ಲದವ ವೈದ್ಯರ ಹತ್ರ ಹೋದರೆ ವೈದ್ಯ ರೋಗಿಯನ್ನು ನೋಡಿ, ಏನು ಬಂದ್ರಿ, ನಿಮ್ಗೇನು ಕೊಡಲಿ ಅಂದ್ರೆ ಏನು ಕೊಡಲಿ ಅಂದ್ರೆ ಏನು ರೀ, ಅದೇನು ಕಾಫಿ ಕೊಡ್ಲಾ ಟೀ ಕೊಡ್ಲಾನ, ಇವ್ನು ಜ್ವರ ಅಂದ್ಕೊಂಡು ಹೋದರೆ ಏನು ಕೊಡಲಿ ನನಗೇನು ಗೊತ್ತು ಡಾಕ್ಟ್ರೇ, ನೀವೇ ನೋಡಿ ಹೇಳಿ ಅಲ್ವಾ. ಆವ ರೋಗವು ಎನಗೆ ದೇವಧನ್ವಂತ್ರಿ ಸಾವಧಾನದಿಯನ್ನು ಕೈ ಪಿಡಿದು ನೋಡಯ್ಯ, ನೀನು ನೋಡಪ್ಪ, ನೀನು ತಿಳಿದವ, ನನ್ನ ಒಳಗೆ ದೇಹದ ಒಳಗಿರುವ ರೋಗವನ್ನು ಬಲ್ಲವ ನೀನು ಏನು ಕೊಡ್ತೀಯೋ ಅದನ್ನು ತೊಗೊಂಡು ನಾನು ರೋಗದಿಂದ ಪರಿಹಾರ ಆಗಬೇಕು. ನಾವೆಲ್ಲ ಸಂಸಾರ ರೋಗದಲ್ಲಿ ಬಿದ್ದವರು. ಈ ರೋಗಕ್ಕೆ ಪರಿಹಾರ ವೈದ್ಯ ಬಂದ ನೋಡಿ ವೆಂಕಟನೆಂಬೋ ವೇದ್ಯೋ ವೈದ್ಯ ಸದಾ ಯೋಗಿ ವೀರಹ ಮಾಧವೋ ಮಧು. ನೀನೇ ವೈದ್ಯ, ನೀನೇನು ಕೊಡಬೇಕು ನಿನಗೆ ಗೊತ್ತು, ನನಗೇನು ಗೊತ್ತು. ಒಂದು ಕೆಲಸ ಮಾಡು, ಹೊರಗೆ ನಿಂತು ನನಗೇನು ಬೇಕು ನೀ ಕೇಳಬೇಡ. ಒಂದು ಕೆಲಸ ಮಾಡು, ನೀನೇ ನನ್ನ ಒಳಗೆ ಬಾ, ನನ್ನ ಒಳ ಬಗೆಯನ್ನು ನೋಡು, ನನ್ನ ಮನಸ್ಸನ್ನು ನೋಡು, ಈ ಮನದ ಕಾಮನೆಯನ್ನು ತಿಳಿದು ಏನು ಕೊಟ್ಟರೆ ನನಗೆ ಸೂಟ್ ಆಗತ್ತೋ ನೀನೇ ಕೊಡು. ಎಷ್ಟು ಚೆನ್ನಾಗಿದೆ ರೀ. ನಾವು ದೇವ್ರ ಹತ್ರ ಅದು ಕೊಡು ಇದು ಕೊಡು ಕೇಳಬಾರ್ದ್ರಿ. ಅದು ಕೊಡು ಇದು ಕೊಡೋದು ಕೇಳಿದ್ರೆ ಹೇಗಿರುತ್ತೆ ಗೊತ್ತಾ? ಹುಷಾರಿಲ್ಲದೆ ಇದ್ದವ ಡಾಕ್ಟ್ರ್ ಹತ್ರ ಹೋಗಿ, ಡಾಕ್ಟ್ರೇ 2 ಆ ಮಾತ್ರೆ ಬರೀರಿ, 2 ಈ ಮಾತ್ರೆ ಬರೀರಿ, ಆ ಕಡೆ ಒಂದು ಈ ಕಡೆ ಒಂದು ಇಂಜೆಕ್ಷನ್ ಕೊಟ್ಬಿಡಿ ಹೊಟ್ಟಾಗ್ತೀನಿ ಅಂದರೆ, ನೀ ಸೀದಾ ಮೆಂಟಲ್ ಆಸ್ಪತ್ರೆಗೆ ಹೋಗು ಅಂತ ಡಾಕ್ಟ್ರಿಗೆ ನೀವು ಹೇಳೋದಾದರೆ ಏನು ಮಾಡ್ಬೇಕ್ರಿ? 14 ಲೋಕದ ಡಾಕ್ಟ್ರ್, ಭವರೋಗ ವೈದ್ಯ ಪರಮಾತ್ಮ ಅಲ್ವಾ? ರೋಗಹರನೇ ಕೃಪಾಸಾಗರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಹತ್ರ ಬಂದು ಅದು ಕೊಡು ಇದು ಕೊಡು ಎಲ್ಲ ಕೇಳಬಾರ್ದು. ರಾಯರಿಗೆ ಹೇಳ್ಬೇಕು, ಸ್ವಾಮಿ ನೀವೇನು ಕೊಡೋದು ಬೇಡ, ನೀವು ಮನ ಒಳಗೆ ಬನ್ನಿ, ನಮ್ಮ ಮನೆ ಒಳಗೆ ಬನ್ನಿ, ನಮ್ಮ ಮನದ ಒಳಗೆ ಬನ್ನಿ. ಮನೆ ಒಳಗೆ ಏನು ಪ್ರಾಬ್ಲಮ್, ಮನದ ಒಳಗೆ ಏನು ಪ್ರಾಬ್ಲಮ್ ನೋಡ್ಕೊಂಡು ನೀವೇ ಅದನ್ನು ಸಾಲ್ವ್ ಮಾಡಿಬಿಡಿ. ನಿಮಗೆ ಇಷ್ಟು ಅನ್ಬೇಕೆ ವಿನ ಅದು ಕೊಡಿ ಇದು ಕೊಡಿ ಕೇಳಿದ್ರೆ ಡೇಂಜರ್ ಇರೋದೆಲ್ಲ ಕೇಳಿಬಿಡ್ತೀರಿ. ಪುಟ್ಟ ಮಕ್ಕಳು ಕೆಂಪಗಿರುತ್ತೆ ಅಂತ ಕೆಂಡ ಕೇಳಿದ್ರೆ, ಸ್ಟವ್ ಮೇಲಿರೋ ಬೆಂಕಿ ಕೇಳಿದ್ರೆ ಕೊಡ್ಲಿಕ್ಕೆ ಬರುತ್ತಾ? ಹಾಗೆ ನಾವು ಕೇಳೋದೆಲ್ಲ ನಮ್ಗೆ ಯಾವುದು ಒಳ್ಳೆಯದಲ್ಲ, ಅನ್ಫಿಟ್ ಇದನ್ನೇ ಕೇಳ್ತೀವಿ. ರಾಯರ ಹತ್ರ, ದೊಡ್ಡವ್ರ ಹತ್ರ, ವಾಯುದೇವ್ರ ಹತ್ರ, ವಿಠ್ಠಲ, ತಿರುಪತಿ, ಕೃಷ್ಣನ ಹತ್ರ ಹೋದಾಗ ಏನು ಕೇಳಬಾರ್ದು. ಧ್ರುವ ಅಂತಾನೆ, ನನಗೇನು ಬೇಕು, ನನಗಿಂತೂ ನಿಂಗೆ ಚೆನ್ನಾಗಿ ಗೊತ್ತು. ಕೇಳ್ದ ಭಗವಂತ ಅಂದ, ನೀ ಯಾಕೆ ಬಂದೆ ನನಗೆ ಗೊತ್ತು ಅಂತ. ನೀನು ಯಾಕೆ ಬಂದೆ ನನಗೆ ಗೊತ್ತು, ಸಿಂಹಾಸನ ತಾನೆ, ನಾ ಕೊಡ್ತೇನೆ ಹೋಗು. ನಿಮ್ಮಪ್ಪ ಏನು ಕೊಡೋದು, ನಾ ಕೊಡ್ತೇನೆ ಎಂದ. ನಿಮ್ಮಪ್ಪ ಕೊಟ್ಟರೆ ಸ್ವಲ್ಪ ವರ್ಷ, ನಾ ಕೊಟ್ಟರೆ 36,000 ವರ್ಷ. ಎಲೆಕ್ಷನ್ನೇ ಇಲ್ಲದ ಆಡಳಿತ ನಿಂದು ಒಂದು ಅಲ್ವಾ? ಭಗವಂತನಲ್ಲಿ ಭಕ್ತಿ ಮಾಡಿದ್ರೇ 2 ಬಾರಿ PM ಆಗೋದಾದರೆ, ದೇವರಲ್ಲಿ ಏಕಾಂತ ಭಕ್ತಿ ಮಾಡಿದ ಮಹಾನುಭಾವ 36,000 ವರ್ಷ ಅವನು ನಿರ್ಭಯದಿಂದ ರಾಜ್ಯಭಾರ ಮಾಡಿದ. ಭಗವಂತ ಅಂತಾನೆ, ಅಂತ್ಯಕಾಲದಲ್ಲಿ ನಿನಗೆ ನಾನು ಧ್ರುವ ಪದವಿಯನ್ನೇ ಕೊಡ್ತೇನೆ ಅಂತ ಅನುಗ್ರಹ ಮಾಡಿದ್ದಾನೆ. ನೋಡಿ, ಸಿಂಹಾಸನ ಸ್ವಲ್ಪ ಹೈಟು, ಧ್ರುವ ಪದವಿ ಜ್ಯೋತಿರ್ಮಂಡಲದಲ್ಲಿ ಅತಿ ಎತ್ತರವಾದದ್ದು. ಆದರೆ ಟಾಪಿಗೆ ಮತ್ತೆ ಯಾರಿಲ್ಲ. ಭಗವಂತ ಹೇಳ್ತಾನೆ, ಕಾಂಪಿಟೇಷನ್ ಮಾಡಿ ಯಾರೂ ಕೂಡ ನಿನ್ನ ಲೆವೆಲ್ಗೆ ಬರಬಾರ್ದು, ಅಂಥ ಲೆವೆಲ್ ನಿನಗೆ ಕೊಡ್ತೇನೆ. ಕತೆ ಇಷ್ಟೇ. ನಾವು ಅರ್ಜೆಂಟ್ ಮಾಡಿ ಏನನ್ನೂ ಪಡೆಯೋಕ್ಕೆ ಹೋಗಬಾರ್ದು. ದೇವರಿಗೆ ಅನ್ಬೇಕು, ಇಟ್ಟ ಹಾಗೆ ಇರುವೇನೋ ಹರಿಯೇ, ನರಯಾನದೊಳು ಒಮ್ಮೆ ನರವರ ಎನಿಸುವಿ, ವರ ಛತ್ರ ಚಾಮರ ಹಾಕಿಸುವಿ. ನಿಂದೇನು ಇಷ್ಟ, ಯಾವಾಗ ಹೇಗೆ ಮಾಡ್ತೀಯೋ ನಾನು ಹಾಗಿರ್ತೀನಿ. ಮಿನಿಮಮ್ ಎಫರ್ಟ್ ಮಾತ್ರ ಇಲ್ಲಿ ಮಾಡಬೇಕಾದ ಪ್ರಯತ್ನ ಮಾಡಿ, ಮತ್ತು ಯೋಗ್ಯತೆ ಇದ್ದರೆ, ದೇವರ ಅನುಗ್ರಹ ಆದರೆ ಹೋಗಬೇಕಾದ ಎತ್ತರಕ್ಕೆ ಹೋಗ್ತೀರಿ. ಯಾವುದೂ ಅರ್ಜೆಂಟ್ ಮಾಡ್ಕೊಳ್ಬೇಕಾದಿಲ್ಲ. ಕೊಡುವ ಕರ್ತೃ ಬೇರೆ ಇದ್ದಾನೆ, ಕೊಡುವ ಕಾಲ ಇದೆ. ಈ ಜನ್ಮದಲ್ಲಿ ಯಾವಾಗ ಏನು ಕೊಡಬೇಕು ದೇವರು ಫಿಕ್ಸ್ ಮಾಡಿದ್ದಾನೆ, ಕೊಟ್ಟೇ ಕೊಡ್ತಾನೆ. ಇದು ಈ ಭಾಗವತದಲ್ಲಿ ತೋರಿಸುವ ಈ ಅದ್ಭುತವಾದ ಧ್ರುವ ಮಹಾರಾಜರ ಕತೆ. ಅವರ ಕತೆ ಇನ್ನೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಧ್ರುವನ ಮಗ ಒಬ್ಬ, ಅವನ ವಂಶದಲ್ಲಿ ಅಂಗ ಅಂತ ಒಬ್ಬ ರಾಜ ಬಂದ, ಮಹಾಧರ್ಮಾತ್ಮ. ಅವನ ಮಗ ವೇನ. ಮೊದಲು ಅಂಗನಿಗೆ ಮಕ್ಕಳಿರಲಿಲ್ಲ. ಅವನು ತಪಸ್ಸು ಮಾಡಿ ಹೋಮ ಹವನ ಮಾಡಿ ಮಕ್ಕಳನ್ನು ಪಡೆದ. ಹೋಮ ಹವನ ಮಾಡಿ ತಪಸ್ಸು ಮಾಡಿ ಮಕ್ಕಳನ್ನು ಪಡೆದರೂ ಆ ಮಗ ಅತ್ಯಂತ ಪಾಪಿಯಾದ ಮಗ ಹುಟ್ಟಿದ. ಅದಕ್ಕೆ ಆಚಾರ್ಯ ದೇವ್ರ ಪೂಜೆ ಹೋಮ ಹವನ ಎಲ್ಲ ಮಾಡಬಾರ್ದು, ಮಾಡಿದ್ರೆ ಇಂಥವೇ ಹುಟ್ಟೋದು. ನೀವೇ ಹೇಳಿದ್ರಿ ಹಂಗೆ ತಿಳ್ಕೊಳ್ಬಾರ್ದು. ಅವನು ಮಾಡಿದ ಹೋಮ ಸರಿ, ಆದರೆ ಅವನು ಮದುವೆ ಆದ ಹೆಣ್ಣು ಸರಿಗಿರಲಿಲ್ಲಂತೆ. ಯಾವುದೋ ಒಂದು ಹೆಣ್ಣು ಸಿಕ್ಕರು ಮದುವೆ ಆದರೆ ಸಾಕು ಹೀಗೆಲ್ಲ ಅಂದ್ಕೊಳ್ಬಾರ್ದು, ಹುಡುಕಿ ಮಾಡಬೇಕು. ಯಾಕಂದರೆ ಅದು ಕುಲ ನೋಡಿ ತರಬೇಕು, ಜಲ ಶೋಧಿಸಿ ತರಬೇಕು ಅಂತ. ಯಾವುದೋ ನೀರು ಕುಡಿದು ಬಿಡ್ತೀನಿ ಅಂತ ಕುಡಿತೀರಾ, ಆ ಲೇಬಲ್ ಇದೆಯಾ ನೋಡಿಕೊಂಡು, ಸೀಲ್ಡಾ ನೋಡಿಕೊಂಡು ನೀರು ಕುಡಿಯುವಾಗ ಇಷ್ಟಲ್ಲ, ಇಡೀ ನಿಮ್ಮ ಜೀವನವನ್ನೇ ಭಗವಂತನ ಕಡೆ ಹರಿಯುವ ಹಾಗೆ ಮಾಡುವಂಥ ಹೆಣ್ಣು ಸಂಸ್ಕಾರವಂತಳಾಗಿರಬೇಕು, ಯೋಗ್ಯರ ಮನೆಯಿಂದ ಬರಬೇಕು. ಇವತ್ತು ಒಬ್ಬ ಯಶಸ್ವಿ ಪುರುಷ ಸಾಧಕ ಇದ್ದಾನೆ ಅಂದರೆ ಹೆಂಡತಿ ಸಂತತಿ ಸಾಸಿರವಾಗಲಿ ದಂಡಿಗೆ ಬೆತ್ತ.
ಹಿಡಿಸಿದಳಯ್ಯ. ಯಾರ ಮನೇಲಾದರೂ ದೇವ್ರ ಪೂಜೆ ಆಗ್ತಾ ಇದೆ, ಯಾರ ಮನೇಲಾದರೂ ದೇವರ ನೈವೇದ್ಯ ವೈಷ್ಣದೇವ ಆಗ್ತಾ ಇದೆ ಅಂದರೆ ಅದರ ಹಿನ್ನೆಲೆಯಲ್ಲಿ ಖಂಡಿತವಾಗಿ ಆ ಮನೆಯ ಹೆಣ್ಣು ಮಗಳ ಶ್ರದ್ಧೆ ತಪಸ್ಸು ಇರುತ್ತೆ, ಇಲ್ಲದೆ ಇದ್ದರೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ಹೆಣ್ಣು ಮಗಳು ಅಂಗನ ಹೆಂಡತಿ ದೈತ್ಯ ಸಂತತಿ, ಅವಳು ಮೃತ್ಯು ಅನ್ನುವನ ಮಗಳನ್ನು ಮದುವೆ ಆಗಿದ್ದ. ಅವಳ ಹೆಸರು ಸುನೀತಾ ಅಂತ. ಧ್ರುವನ ತಾಯಿ ಸುನೀತಿ, ಇವಳು ಸುನೀತಾ. ಅವರಿಬ್ಬರ ದಾಂಪತ್ಯದ ಫಲವಾಗಿ ಹುಟ್ಟಿದವನೇ ವೇನ. ವೇನ ಅಂದರೆ ಅದು ಹೆಸರಲ್ಲ, ಅವನಿಗೆ ನಿಕ್ ನೇಮ್ ಇಟ್ಟಿದ್ರು. ವೇನ ಅಂದರೆ ಸಂಸ್ಕೃತದಲ್ಲಿ ಹಿಂಸಕ, ಪೀಡೆ, ಗೋಳೈಕೊಳ್ಳೋನು ಅನ್ನೋದೇ ಭಾಗವತದಲ್ಲಿ ಹೆಸರು. ಅವನು ಪೀಡೆ ಅಂತ ಅವನ ಹೆಸರು, ವೇನ, ಪಾಪಿ. ಅವನೇನು ಮಾಡ್ತಿದ್ದ, ಆಡುವ ಮಕ್ಕಳನ್ನೆಲ್ಲ ನದಿಗೆ ಹಾಕ್ತಿದ್ದ, ಕುರುಡರನ್ನು ಎಲ್ಲೋ ಎತ್ತಾಕಿ ಬಂದುಬಿಡ್ತಿದ್ದ. ದಿನ ಬೆಳಗಾದರೆ ಮಗನ ಮೇಲೆ ರಾಜನ ಹತ್ರ ಕಂಪ್ಲೇಂಟ್. ರಾಜ ರಿಪೇರಿ ಮಾಡಬೇಕು ಟ್ರೈ ಮಾಡ್ದ, ಮಗ ರಿಪೇರಿ ಆಗಲಿಲ್ಲ, ರಾಜನೇ ರಿಪೇರಿ ಆಗಿಬಿಟ್ಟ. ರಾಜ ಏನು ರಿಪೇರಿ ಆದ, ಅವನು ಒಂದು ದಿವಸ ಮಲಗಿದ್ದಾರಿ, ಮಿಡ್ ನೈಟ್ ಎಚ್ಚರ ಆಯಿತು, ಕಣ್ಬಿಟ್ಟು ನೋಡ್ದ, ಒಂದು ಕಡೆ ಹೆಂಡತಿ ಭಾರಿ ಗೊರಕೆ, ಇನ್ನೊಂದು ಕಡೆ ಮಗ ಗೊರಕೆ, ಇಬ್ಬರದು ಜುಗಲ್ ಬಂದು. ಇವನಿಗೆ ನಿದ್ದೆಯಲ್ಲಿ ಬರಬೇಕು. ಅವನು ಅಂದ್ಕೊಂಡ ನೀವಿಬ್ಬರು ಆರಾಮ್, ನನ್ನದೇ ಪ್ರಾಬ್ಲಮ್, ಆದ್ದರಿಂದ ನಾನೇ ಮನೆ ಬಿಟ್ಟು ಹೋಗೋದು ಒಳ್ಳೆಯದು ಅಂತ ರಾತ್ರಿ ಹೇಳ್ದೆ ಕೇಳದೆ ರಾಜನೇ ಮನೆ ಬಿಟ್ಟು ಹೋಗ್ಬಿಟ್ಟ. ಕಥೆ ಏನು ಗೊತ್ತಾ, ದುಷ್ಟರ್ ಕಂಡ್ರೆ ನೀವೇ ದೂರ ಹೋಗಿಬಿಡಿ ಅಲ್ವಾ. ಅವ್ರಿಗೆ ನೀವು ದೂರ ಹೋಗಿ, ಕೆಲವು ನೋಡಿ ಸಿಟ್ಟು ಬಂದರೆ ಮನೇಲಿ ಇದ್ರಿರು ಹೋದ್ರೋಗು, ಇವು ಹೇಳಲೇ ಇಲ್ಲ, ತಾನೇ ಮನೆ ಬಿಟ್ಟು ಹೋಗ್ಬಿಟ್ಟ. ಅದು ಒಳ್ಳೆಯದು. ಹೋಗಿ ಭಗವಂತನ ಆರಾಧನೆ ಮಾಡಿ ಉದ್ಧಾರ ಆದ. ಮುಂದೆ ವೇನ ರಾಜ ಆದ. ವೇನ ರಾಜ ಆದ ತಕ್ಷಣ ಎಲ್ಲ ಕಡೆ ಡಂಗೂರ ಹೊಡಿಸ್ಬಿಟ್ಟ. ನಯಷ್ಟವ್ಯಂ ನ ಹೋತವ್ಯಂ, ದೇವರಿಲ್ಲ, ಧರ್ಮ ಇಲ್ಲ, ಅದು ಯಾವುದು ಮಾಡಿಕೊಡ್ದು. ಎಲ್ಲ ಋಷಿಗಳು ಬಂದು ಹೇಳಿದ್ರು ಹಾಗೆಲ್ಲ ಮಾಡಬಾರ್ದಪ್ಪ, ದೇವರು ಇರಬೇಕು. ಅವನಂದ ದೇವರು ಇರಬೇಕಾ, ಹಾಗಾದ್ರೆ ವಿಗ್ರಹ ತೆಗೀರಿ, ನನ್ನ ವಿಗ್ರಹ ಹಿಡಿ, ನಾನೇ ದೇವರು ಅಂದ. ಮೊಟ್ಟ ಮೊದಲ ಬಾರಿಗೆ ಕಲಿಯುಗದಳು ವೇನನ ಮತ ಅಂತಾರೆ. ಮೊಟ್ಟ ಮೊದಲ ಬಾರಿಗೆ ನಾನೇ ದೇವರು ಅಂದವ ವೇನ. ವಿಗ್ರಹ ಎಲ್ಲ ತೆಗೆಸಿ ತಂದೆ ವಿಗ್ರಹ ಇಟ್ಟ. ಪಂಚಾಮೃತ ಮಾಡಿದ್ರು ನನಗೆ ಮಾಡಿ, ಎಳ್ನೀರು ಅಭಿಷೇಕ ಇದ್ದರೂ ನನಗೆ ಮಾಡಬೇಕು. ಒಬ್ಬ ಯಾರೋ ಕೇಳಿದ್ರು, ನಮ್ಮಲ್ಲಿ ತಿಥಿ ಇದೆ, ನನಗೆ ಮಾಡಿ ಅಂದ. ಅವನಂದ ಎಳ್ನೀರು ಹಾಕಿದ್ರು ನನಗೆ, ಎಳ್ಳು ನೀರು ಹಾಕಿದ್ರು ನನಗೆ, ಈ ಥರದವ್ರು ಏನಿದ್ರು ನನಗೆ ಬೇಕಂತಾರೆ. ಇಂಥ ದುರ್ಬುದ್ಧಿ. ಕಡೆಗೆ ಋಷಿಗಳೆಲ್ಲ ಸೇರಿ ಅವನ್ನ ಸುಟ್ಟು ಬೂದಿ ಮಾಡಿ ಹಾಕ್ಬಿಟ್ರು. ಆ ಬೂದಿಯನ್ನು ಮತನ ಮಾಡಿದಾಗ ಬಂದವನೇ ಪೃಥು ಚಕ್ರವರ್ತಿ ಅರ್ಚಿದೇವಿ. ಇಂತಹ ಪೃಥು ಚಕ್ರವರ್ತಿ ದೊಡ್ಡ ರಾಜನಾಗಿದ್ದ. ಅವನು ಮಾಡಿದ ಮೊದಲ ಕೆಲಸ ಅಂದರೆ ಎಲ್ಲೆಲ್ಲಿ ದೇವಸ್ಥಾನಗಳು ಬಂದಾಗಿತ್ತು ಅದನ್ನೆಲ್ಲ ತೆಗೆಸ್ದ, ಎಲ್ಲೆಲ್ಲಿ ಹೋಮ ಹವನಗಳು ನಿಂತಿತ್ತು ಮತ್ತೆ ಚಾಲ್ತಿ ಮಾಡ್ದ. ಈಗ ನೋಡಿ, ನಾವು ನಮ್ಮ ದೇಶದಲ್ಲಿ ನೋಡ್ತಿದ್ವಿ, ಎಲ್ಲೆಲ್ಲಿ ದೇವಸ್ಥಾನಗಳು ಮುಚ್ಚಿತ್ತು, ಎಲ್ಲೆಲ್ಲಿ ಅರಾಜಕತೆ ಇತ್ತು ಅದನ್ನೆಲ್ಲ ತೆಗಿತಾ ಇದ್ದಾರೆ. ಒಂದೊಂದೇ ಒಳಿತುಗಳನ್ನು ನಾವು ಕಾಣ್ತಾ ಇದ್ದೀವಿ. ಆ ಕಾಲಕ್ಕೆ ವೇನನ ಮಗನಾಗಿ ಬಂದ ಪೃಥು ಚಕ್ರವರ್ತಿ ಈ ಭೂಮಿಯನ್ನು ತನ್ನ ಮಗಳಂತೆ ಚೆನ್ನಾಗಿ ನೋಡಿಕೊಂಡ ಕಾರಣ ಇದಕ್ಕೆ ಪೃಥ್ವಿ ಅಂತ ಹೆಸರು ಬಂತು ಅಂತ ಇದ್ದಾರೆ. ಪೃಥು ಚಕ್ರವರ್ತಿ ಈ ಭೂಮಿಯನ್ನೇ ಗೋವನ್ನಾಗಿ ಮಾಡಿ ಎಲ್ಲ ರಸವನ್ನು ಅದರಿಂದ ತಾನು ಪಡೆದ ಅನ್ನುವ ಕಥೆ ಭಾಗವತದಲ್ಲಿ ಬರ್ತಾ ಇದೆ. ಪೃಥು ಚಕ್ರವರ್ತಿಯ ಮಗನೇ ಪ್ರಾಚೀನ ಬರ್ಹಿ. ಅವನು ಮಹಾಹೋಮಗಳನ್ನು ಮಾಡಿ ಬೇಕಾದ ದಕ್ಷಿಣೆ ಕೊಟ್ಟಿದ್ದಾರೆ. ಅವನಿಗೆ ಸತ್ಕರ್ಮ ಮಾಡಿ ದುರಹಂಕಾರ ಬಂತು. ಒಮ್ಮೆ ನಾರದರನ್ನು ಕೇಳ್ದ, ನನ್ನ ಹಾಗೆ ಹೋಮ ಮಾಡಿದವ್ರನ್ನ ಎಲ್ಲರೂ ನೋಡಿದ್ದೀರಾ, ನಮ್ಮಷ್ಟು ದಕ್ಷಿಣೆ ಯಾರು ಕೊಡ್ತಾರಾ? ಹೀಗಲ್ಲ ಅಂದ. ನಾರದರಂದರು, ನೀನು ಮಾಡಿದ ಸತ್ಕರ್ಮದ ಫಲವನ್ನು ತೋರಿಸ್ತೇನೆ ಬಾ ಅಂಥೇಳಿ ಅವನ ಕಣ್ಣನ್ನು ಒರೆಸಿ ಮೇಲೆ ನೋಡು ಅಂದರು. ಅಲ್ಲಿ ನೋಡ್ತಾನೆ ತುಂಬ ಜನ ಕತ್ತಿ ಹಿಡ್ಕೊಂಡು ಕ್ಯೂ ನಿಂತುಬಿಟ್ಟಿದ್ದಾರೆ. ಹಾಗೇ ನೋಡ್ದ, ಎಲ್ಲಿ ಅವನು ನಾನು ಮೊದಲು ಕತ್ತರಿಸ್ಬೇಕು, ಪ್ರಾಚೀನ ಬರಿಯನ್ನು ನಾನು ಕತ್ತರಿಸ್ಬೇಕು ಅಂತ ನಿಂತುಬಿಟ್ಟಿದ್ದ. ಇವನು ಗಾಬರಿ ಆಯಿತು. ನಾರದರನ್ನು ಕೇಳ್ದ, ಏನು ಸ್ವಾಮಿ, ನಾನು ಮಾಡಿದ ಸತ್ಕರ್ಮಕ್ಕೇನೋ ಮೇಲೆ ತೋರಿಸ್ತೀರಿ, ಸ್ವರ್ಗ ಕಾಣುತ್ತೆ, ರಂಬೆ ಊರ್ವಶಿ ಬರ್ತಾರೆ ಅಂದರೆ ಇದು ಯಾರೋ ಕತ್ತಿ ಚಾಕು ಹಿಡ್ಕೊಂಡವ್ರು ತೋರಿಸ್ತಿರಲ್ಲ, ಏನಿದು ಮಹಿಮಾ? ಇಲ್ಲ, ನೀನು ಹೋಮ ಮಾಡುವಾಗ ಯಾವ್ಯಾವ ಪ್ರಾಣಿಗಳನ್ನು ಕತ್ತರಿಸಿ ಅದರ ವಪೆಯನ್ನು ಹೋಮ ಮಾಡಿ ಉಳಿದಿದ್ದು ತಿನ್ನುವ ಆಸೆಯಿಂದ ಮಾಡಿದ್ದೀಯಾ? ಕಾಮನೆಯಿಂದ ಕರ್ಮ ಮಾಡಿದ್ದೀಯ ವಿನ ದೇವರು ಪ್ರೀತನಾಗಲಿ ಅಂತ ಮಾಡಲಿಲ್ಲ. ನೀನು ಮಾಡಿದ ಕರ್ಮಕ್ಕೆ ಪ್ರತಿಯಾಗಿ ನಿನ್ನನ್ನು ಕತ್ತರಿಸಲಿಕ್ಕೆ ಆ ಪ್ರಾಣಿಗಳೆಲ್ಲ ಆ ರೂಪದಲ್ಲಿ ನಿಂತಿದೆ ಎಂದಾಗ ಭಯಭ್ರಾಂತನಾದ. ಏನು ಮಾಡಬೇಕು ಅಂತ ಕೇಳಿದಾಗ ಅವನಿಗೆ ಉಪದೇಶ ಮಾಡಿದ್ದೆ ಪುರಂಜನೋಪಾಖ್ಯಾನ ಅಂತ ವರ್ಣನೆ ಮಾಡಿದ್ದಾರೆ. ಆ ಪುರಂಜನೋಪಾಖ್ಯಾನವನ್ನು ವರ್ಣನೆ ಮಾಡಿ ಚತುರ್ಥ ಸ್ಕಂದವನ್ನು ಮುಗಿಸಿ 5ನೆಯ ಸ್ಕಂದದಲ್ಲಿ ಸ್ವಯಂಭೂ ಮನುವಿನ ದೊಡ್ಡ ಮಗ ಪ್ರಿಯವ್ರತ ಮಹಾರಾಜ ಅಂತ ಅವನ ವಂಶದವರ ಕಥೆಯನ್ನು ಹೇಳ್ತಾರೆ. ಪಂಚಮ ಸ್ಕಂದದಲ್ಲಿ 5 ಜನ ರಾಜರ ಕಥೆ, ಪ್ರಿಯವ್ರತ, ಅಗ್ನಿದ್ರ, ನಾಭಿ, ಋಷಭ, ಭರತ, ಈ 5 ಜನ ಚಕ್ರವರ್ತಿಗಳ ಕಥೆ ಬರ್ತಾ ಇದೆ. ನಾಳೆ ಅದನ್ನು ನೋಡೋಣ. ಸರ್ವೇಂದ್ರಿಯ ಪ್ರೇರಕೇಣ
ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.